ಸಂದರ್ಭದಲ್ಲಿ ಕಳೆದ 2 ವರ್ಷದಿಂದ ನಿರಂತರವಾಗಿ ನಾವು ನೋಡ್ಕೊಂಡೇ ಬಂದಿದ್ದೇವೆ. ಯಾವುದಾದ್ರೂ ಒಂದು ರೀತಿ ಅನಾವಶ್ಯಕವಾದಂಥ ವಿಷಯಗಳನ್ನ ಮುಂದಿಟ್ಟು ಇಶ್ಯೂನ ಡೈವರ್ಟ್ ಮಾಡ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಈ ರಾಜ್ಯ ಸರ್ಕಾರ ಕಳೆದ 2 ವರ್ಷದಿಂದ ನಿರಂತರವಾಗಿ ಮಾಡ್ಕೊಂಬಂದಿದ್ದಾರೆ. ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ನವದೆಹಲಿಗೆ ಒಂದು ಪ್ರವಾಸವನ್ನು ಮಾಡ್ತಾರೆ. ಕಾಂಗ್ರೆಸ್ನ ಕೇಂದ್ರದ ಹೈಕಮಾಂಡ್ ಜೊತೆ ಕೂತು ಚರ್ಚೆ ಮಾಡಿದ ಬಳಿಕ ಈ ಜಾತಿ ಗಣತಿ ವಿಚಾರ ಮಾಧ್ಯಮದಲ್ಲಿ ಭಾಳ ಗಂಭೀರವಾದಂಥ ಸ್ವರೂಪ ಪಡೆದುಕೊಳ್ತದೆ. ಮಾಧ್ಯಮಗಳಲ್ಲಿ ಇತ್ತೀಚೆಗೆ ಸಾಕಷ್ಟು ಅಂಕಿ ಅಂಶಗಳು ಸೋರಿಕೆಯಾಗಿರ್ತಕ್ಕಂಥದ್ದು, ಯಾವ ಯಾವ ಸಮುದಾಯ, ಯಾವ ಧರ್ಮ, ಯಾವ ಜಾತಿ ಯಾವ ಪ್ರಮಾಣದಲ್ಲಿ ನಮ್ಮ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ರ ಬಗ್ಗೆ ಹಲವಾರು ಅಂಕಿ ಅಂಶಗಳು ಸೋರಿಕೆಯಾಗಿದೆ. ಈ ಸೋರಿಕೆ ಆದಂಥ ಅಂಕಿ ಅಂಶಗಳು ಎಲ್ಲಿಂದ ಬಂತು, ಯಾತಕ್ಕೋಸ್ಕರ ಬಂತು, ಇದರ ಹಿಂದಿನ ಉದ್ದೇಶ ಏನಾಗಿತ್ತು ಅಂತಕ್ಕಂಥದ್ರು ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ. ಇವತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2015ರ ದತ್ತಾಂಶಗಳ ಅಧ್ಯಯನ ವರದಿ 2024. ದಿಸ್ ಈಸ್ ದೇರ್ ಇನ್ ಎವ್ರಿ ಪಬ್ಲಿಕ್ ಡೊಮೇನ್ ಟುಡೇ. ಒಂದಷ್ಟು ಪಬ್ಲಿಕ್ ಡೊಮೇನ್ಗಳಲ್ಲಿ ಈ ಮಾಹಿತಿ ಸಂಗ್ರಹ ಆಗಿದೆ, ದೊರಕುತ್ತೆ. ಇದ್ರ ಒಳಗಡೆ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ಇಲ್ಲಿ ಸಮೀಕ್ಷೆ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಯಾವ ಯಾವ ಸಮಾಜ, ಯಾವ ಧರ್ಮ, ಯಾವ ಜಾತಿ, ಉಪಜಾತಿ, ಉಪಪಂಗಡಗಳು ಇವೆಲ್ಲವೂ ಹಿಂದುಳಿದಿದೆ ಅಂಥವ್ರನ್ನ ಈ ಸಮೀಕ್ಷೆಯ ಮೂಲಕ ಯಾವ ರೀತಿ ಒಬ್ಬ ಕಟ್ಟಕಡೆಯ ವ್ಯಕ್ತಿ, ಒಂದು ಶೋಷಿತ ವರ್ಗದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿನೋ ಅಥವಾ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿನೋ ಅವ್ರಿಗೆ ಯಾವ ರೀತಿ ಸಮಾಜದಲ್ಲಿ ಸಿಕ್ಕಬೇಕಾಗಿರ್ತಕ್ಕಂಥ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಅಂತಹ ವ್ಯಕ್ತಿಗಳಿಗೆ ಇವತ್ತು ಯಾವ ರೀತಿ ಸರ್ಕಾರ ತನ್ನ ಕಾರ್ಯಕ್ರಮಗಳು ರೂಪಿಸುವ ಮೂಲಕ ಕಟ್ಟಕಡೆಯ ವ್ಯಕ್ತಿಯನ್ನು ಅವನ ಜೀವನದಲ್ಲಿ ಅವನು ಯಾವ ರೀತಿ ಪ್ರಗತಿ ಕಾಣ್ಬೋದು, ಯಾವ ರೀತಿ ಪ್ರೋಗ್ರೆಸಿವ್ ಆಗಿ ಒಂದು ಹೆಜ್ಜೆಯನ್ನು ಇಡ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಸಮೀಕ್ಷೆ ಆಗಬೇಕಾಗಿರ್ತಕ್ಕಂಥದ್ರ ಬಗ್ಗೆ ನಾವು ಹಿಂದೆಯೂ ಕೂಡ ಸ್ವಾಗತ ಬಯಸಿದ್ದೇವೆ. ಇದಕ್ಕೆ ನಾವೆಂದೂ ಕೂಡ ಆಕ್ಷೇಪಣೆ ವ್ಯಕ್ತಪಡಿಸಿಲ್ಲ ಪಕ್ಷದ ವತಿಯಿಂದ. ಆದರೆ ಇಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ಅಂಶ ಯಾವ ಸಾಮಾಜಿಕ ಆರ್ಥಿಕ ಸಮೀಕ್ಷೆಗೆ ಒಳಪಟ್ಟಿರ್ತಕ್ಕಂಥ ಚರ್ಚೆಗಳು ಆಗಬೇಕಾಗಿತ್ತು. ಆದರೆ ಇದನ್ನು ಹೊರತುಪಡಿಸಿ ಇವತ್ತು ಜಾತಿ ಗಣತಿ ಅಂದರೆ ಯಾವ ಯಾವ ಸಮಾಜ, ಯಾವ ಯಾವ ಜಾತಿ, ಅದರ ಒಳಗಡೆ ಬರ್ತಕ್ಕಂಥ ಕೆಳಗಡೆ ಬರ್ತಕ್ಕಂಥ ಉಪಜಾತಿಗಳು ಅಥವಾ ಮುಸಲ್ಮಾನರಲ್ಲೇ ನೀವು ತಗೊಳ್ಳಿ. ಇವತ್ತು ಮುಸಲ್ಮಾನರಲ್ಲಿ
ಸುನಿ ಮತ್ತು ಶಿಯಾ ಅಂತ ಇಬ್ಬರಿದ್ದಾರೆ. ಅದರಲ್ಲಿ ಬಹುಶಃ 60 ಉಪಜಾತಿಗಳು ಬರುತ್ತೆ ಅಂತ ಕೇಳಿದೆ ಅಣ್ಣ ನಾನು. ಇನ್ನು ಕ್ರಿಶ್ಚಿಯನ್ರಲ್ಲಿ ತಗೊಳ್ಳಿ, ಅವರಲ್ಲೂ ಬಹುತೇಕ ಒಂದು 21 ಉಪಜಾತಿಗಳು ಬರುತ್ತೆ ಅಂತಕ್ಕಂಥದ್ದನ್ನ ಕೇಳಿದ್ದೇವೆ. ನೀವು ಈ ಜಾತಿಯ ಆಧಾರದ ಮೇಲೆ ಯಾವ ಯಾವ ಉಪಜಾತಿಗಳಿಗೆ ಯಾವ ಯಾವ ಧರ್ಮದಲ್ಲಿ ಬರ್ತಕ್ಕಂಥ ಒಳ ಪಂಗಡಗಳಿಗೆ ನೀವು ಯಾವ್ಯಾವ ರೀತಿ ನೀವು ಈ ಜಾತಿ ಗಣತಿ ಮಾಡಿದ್ದೀರೋ ನಮಗಂತೂ ಗೊತ್ತಿಲ್ಲ. ನಮಗೆ ತಿಳಿದಿರೋ ಮಟ್ಟಕ್ಕೆ ಕಾನ್ಸ್ಟಿಟ್ಯೂಷನ್ನಲ್ಲಿ ನಮಗೆ ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಡುಗಡೆ ಮಾಡ್ತಕ್ಕಂಥದ್ದಾಗಲಿ, ಸರ್ವೆ ಮಾಡ್ತಕ್ಕಂಥದ್ದಾಗಲಿ, ಅದರ ದತ್ತಾಂಶವನ್ನು ಹೊರಗಡೆ ತಗೊಂಡು ಬರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥವರು, ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಇದು ರಾಜ್ಯ ಸರ್ಕಾರಕ್ಕೆ ಅನ್ವಯ ಆಗಲಿಕ್ಕಿಲ್ಲ. ಆದರೆ ಜಾತಿ ಗಣತಿ ಅಂತಕ್ಕಂಥ ಪ್ರಮುಖವಾದಂಥ ವಿಚಾರನ ಮುಂದಿಟ್ಕೊಂಡು ರಾಜ್ಯ ಸರ್ಕಾರ ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಣ್ಣವರು ಒಂದು ಈ ಇತಿಹಾಸ, ಸಿದ್ದರಾಮಣ್ಣವರೇ ನಾವು ವಯಸ್ಸಿನಲ್ಲಿ ಭಾಳ ಚಿಕ್ಕವರಿದ್ದೀರಿ ನಿಮಗಿಂತ, ಇತಿಹಾಸದ ಚರಿತ್ರೆಯ ಪುಟಗಳಲ್ಲಿ ಸಿದ್ದರಾಮಣ್ಣವರೇ ನೀವು ಯಾವ ರೀತಿ ಉಳ್ಕೊಳ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೀರಾ ಅಂತಕ್ಕಂಥದ್ದನ್ನು ನಿಮಗೆ ನಾವು ಬಿಡ್ತೇವೆ. ನಿಮ್ಮ ನವದೆಹಲಿಯ ಡಮ್ಮಿ ಹೈಕಮಾಂಡ್ ಏನಿದೆ, ನೀವು ಹೋಗಿ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ. ಇನ್ನು 3 ವರ್ಷ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮುಂದುವರಿಲಿಕ್ಕೋ ಅಥವಾ ಇನ್ಯಾತಕ್ಕೋಸ್ಕರ ಇದನ್ನು ಮುನ್ನೆಲೆಗೆ ತಗೊಂಡು ಬಂದ್ರಿ ಅಂತಕ್ಕಂಥ ಯಕ್ಷ ಪ್ರಶ್ನೆ ಬಹುತೇಕರಲ್ಲಿ ಕಾಡ್ತಾ ಇದೆ. ಮಾತೆತ್ತಿದ್ರೆ ನಾನು ಸಮಾಜವಾದಿ ಅಂತೀರಿ, ಮಾತೆತ್ತಿದ್ರೆ ನಾನು ಸಾಮಾಜಿಕ ನ್ಯಾಯದ ಪರವಾಗಿ ಧ್ವನಿ ಎತ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತೀರಿ. ಜೊತೆಯಲ್ಲಿ ಬಹುತೇಕ ಸಂದರ್ಭದಲ್ಲಿ ತಾವು ಹೇಳಿದ್ದೀರಿ ವಕೀಲರಾಗಿ ಸಾಕಷ್ಟು ವಿಷಯಗಳನ್ನ ನೀವು ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು, ಅದಕ್ಕೆ ನಾವು ಗೌರವಿಸ್ತೇವೆ. ಆದರೆ ನಿಮ್ಮ ವಕೀಲರ ವೃತ್ತಿಗೆ ಯಾವ ಒಂದು ತತ್ವ ಮತ್ತು ಆದರ್ಶವನ್ನು ನೀವು ಪಾಲನೆ ಮಾಡಬೇಕಾಗಿತ್ತು, ಬಹುಶಃ ಎಲ್ಲೋ ಒಂದು ಕಡೆ ಆ ತತ್ವ ಆದರ್ಶಗಳನ್ನ ಕಡೆಗಾಣಿಸಿ ಈಗಾಗಲೇ 2ನೇ ಬಾರಿ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದೀರಿ. ನಿಮ್ಮಲ್ಲಿ ಕೇಂದ್ರದಲ್ಲಿ ಯಾವ್ಯಾವ ರೀತಿ ಪಕ್ಷದ ಒಳಗಡೆ ನಿಮ್ಮ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಆ ಒಂದು ಫ್ರೇಮ್ ವರ್ಕ್ನಲ್ಲಿ ಯಾರ್ಯಾರು ಎಷ್ಟು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತಕ್ಕಂಥ ನಿರ್ಣಯಗಳು, ತೀರ್ಮಾನಗಳು ಅದು ನಿಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಅದು ನಿಮಗೆ ಬಿಟ್ಟಿದ್ದು, ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇಲ್ಲಿ ನಾನು ಕೇಳ್ತಕ್ಕಂಥದ್ದು ಇಷ್ಟೇ, ಈ ರಾಜ್ಯದ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಇವತ್ತೇನು ಆರ್ಥಿಕ ಮತ್ತು ಶೈಕ್ಷಣಿಕ ಈ ಒಂದು ಸಾಮಾಜಿಕ ಸಮೀಕ್ಷೆಯನ್ನು ಒಂದು ವರದಿಯ ಮೂಲಕ ನೀವು ಹೊರಗೆ ತಗೊಂಡು ಬರಬೇಕು ಅಂತಕ್ಕಂಥದ್ದಾದರೆ ಅದನ್ನು ಎಷ್ಟರ ಮಟ್ಟಕ್ಕೆ ವೈಜ್ಞಾನಿಕವಾಗಿ ಮಾಡಿದ್ದೀರಿ ಅಂತಕ್ಕಂಥ ಪ್ರಶ್ನೆ ಬಹುಶಃ ಇವತ್ತು ಪಕ್ಷಾತೀತವಾಗಿ ಈ ಒಂದು ವಿಚಾರ ಈಗಾಗಲೇ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ. 2015ರಲ್ಲಿ ಸಿದ್ದರಾಮಣ್ಣವರೇ ತಾವೇ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮೊದಲನೇ ಅವಧಿ ಕಾಂತರಾಜು ಅವ್ರನ್ನ ಈ ಒಂದು ವರದಿ ತಯಾರು ಮಾಡಲಿಕ್ಕೆ ಅಧ್ಯಕ್ಷರಾಗಿ ಮಾಡಿ ನೇಮಕಾತಿಯನ್ನು ಮಾಡ್ತೀರಿ. ಇಲ್ಲಿ ಒಂದು ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ, ಸನ್ಮಾನ್ಯ ಕಾಂತರಾಜುರವರ ಹೇಳಿಕೆ ಒಂದು ಪತ್ರಿಕೆಯಲ್ಲಿ 2018ರ ಇಸ್ವಿಯಲ್ಲೇ ಪ್ರಕಟ ಆಗಿರ್ತಕ್ಕಂಥ ಅವರ ಹೇಳಿಕೆ, ನೀವು ಸಮೀಕ್ಷೆ ಮಾಡಬೇಕಾದ್ರೆ ಯಾವ ಒಂದು ಆಧಾರದ ಮೇಲೆ
ಯಾವ ಒಂದು ಅಂಶಗಳನ್ನ ನೀವು ಮುಂದಿಟ್ಕೊಂಡು ಮಾಡ್ತೀರಾ ಅಂತಕ್ಕಂಥದ್ದು ಇವತ್ತು ಪ್ರಶ್ನೆ ಮೂಡಿದೆ. 54 ಪ್ಯಾರಾಮೀಟರ್ಸ್ ಅಂತ ತಾವೇ ಹೇಳ್ಕೊಂಡಿದ್ದೀರಿ. ಇವತ್ತು ಆ ಒಂದು ಸಮೀಕ್ಷೆ ಮಾಡಬೇಕಾದ್ರೆ ಮನೆ ಮನೆಗೆ ನೀವು ಹೋಗಿ ತೆರಳಿದಾಗ ಏನು ಆ ಒಂದು ಅರ್ಜಿಯಲ್ಲಿ 54 ಪ್ಯಾರಾಮೀಟರ್ಸ್ನ ನೀವು ಮೆನ್ಷನ್ ಮಾಡ್ಕೊಂಡಿರ್ತೀರಿ. ಆ ಮಾನದಂಡದ ಬೇಸಿಸ್ ಮೇಲೆ ನೀವು ಇವೆಲ್ಲವನ್ನು ಸರ್ವೆನ ನೀವು ಅಂತಿಮವಾಗಿ ನಿರ್ಣಯ ಮಾಡಿ ಒಂದು ವರದಿಯನ್ನು ಸಲ್ಲಿಸ್ತಕ್ಕಂಥ ಪ್ರಕ್ರಿಯೆ ಅಂತಕ್ಕಂಥದ್ದು ನಾವು ನಂಬ್ಕೊಂಡಿದ್ದೇವೆ. ಅದು ತಾವು ಹೇಳಿದ್ದೀರಿ. ಯಾವ ರೀತಿ ಸುಮ್ಮನೆ ನಾನು ಮೇಲ್ಮಟ್ಟಕ್ಕೆ ಮಾತನಾಡ್ತಕ್ಕಂಥದ್ದಾದರೆ, ಈಗ ಒಂದು ಮನೆಗೆ ಹೋದಂಥ ಸಂದರ್ಭದಲ್ಲಿ ನೀವು ಯಾವ ಸಮುದಾಯಕ್ಕೋ ಅಥವಾ ಯಾವ ಧರ್ಮಕ್ಕೆ ಸೇರಿದ್ದೀರಿ, ಯಾವ ಜಾತಿಗೆ ಸೇರಿದ್ದೀರಿ, ಅಥವಾ ಅದರಲ್ಲಿ ಬರ್ತಕ್ಕಂಥ ಯಾವ ಉಪಜಾತಿ ಉಪಪಂಗಡಗಳಿಗೆ ಸೇರಿದ್ದೀರಿ, ನಿಮ್ಮ ಹಿನ್ನೆಲೆ ಏನು, ನೀವು ವಿದ್ಯಾಭ್ಯಾಸವನ್ನು ಮಾಡಿದ್ದೀರಾ, ನಿಮ್ಮ ಶಿಕ್ಷಣವನ್ನು ಮುಗಿಸಿದ್ದೀರಾ, ಓದಿದರೆ ಎಲ್ಲಿ ಓದಿದ್ರಿ, ಎಲ್ಲಿಯವರೆಗೂ ಓದಿದ್ದೀರಿ, ಉದ್ಯೋಗ ಇದೆಯಾ, ಉದ್ಯೋಗ ಮಾಡ್ತಾಯಿದ್ರೆ ಎಲ್ಲಿ ಉದ್ಯೋಗ ಮಾಡ್ತಿದ್ದೀರಿ, ಪ್ರತಿ ತಿಂಗಳು ಅಥವಾ ವರ್ಷದ ನಿಮ್ಮ ಆದಾಯ ಏನು, ಯಾವ ರೀತಿ ನೀವು ಜೀವನ ಸಾಗಿಸ್ತಾ ಇದ್ದೀರಿ, ನಿಮ್ಮ ಆದಾಯ ಏನು, ಇವೆಲ್ಲ ಕೆಲವೊಂದಷ್ಟು ಪ್ಯಾರಾಮೀಟರ್ಸು. ಪ್ಲಸ್ಸು ಜೊತೆಯಲ್ಲಿ ನೀವೇನಾದರೂ ಭೂಮಿಯನ್ನು ಇಟ್ಕೊಂಡಿದ್ದೀರಾ, ಆ ಭೂಮಿ ನಿಮ್ಮದೇ ಸ್ವಂತ ಭೂಮಿನ, ಅದರ ಭೂಮಿ ನಿಮ್ಮದೇ ಆಗಿದ್ರೆ ನೀವೇನಾದ್ರು ಉಳುಮೆ ಮಾಡ್ತಿದ್ದೀರಾ ಅಲ್ಲಿ, ಅದರಿಂದ ಬರ್ತಾ ಇರ್ತಕ್ಕಂಥ ಆದಾಯ ಏನು, ಈ ರೀತಿ ನಾನಾ ಪ್ಯಾರಾಮೀಟರ್ಸ್ನ 54 ಪ್ಯಾರಾಮೀಟರ್ ಒಳಗಡೆ ಈ ಒಂದು ಸರ್ವೆನಲ್ಲಿ ಈ ವರದಿ ಮೂಲಕ ತಾವು ಮೆನ್ಷನ್ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಭಾವಿಸಿದ್ದೀವಿ. ಆದರೆ ಇಲ್ಲಿ ಒಂದು ಹೇಳಿಕೆ ಪ್ರಕಟಗೊಂಡಿರ್ತಕ್ಕಂಥ ಹೇಳಿಕೆ, ಇದನ್ನು ಹೇಳಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಕಾಂತರಾಜುರವರು. ಅವರು ಈ ಹಿಂದುಳಿದ ವರ್ಗದ ಏನು ಒಂದು ಸಮೀಕ್ಷೆಯ ಒಂದು ಅಧ್ಯಕ್ಷರಾಗಿ 5 ವರ್ಷಗಳ ಕಾಲ ಆ ವರದಿಯನ್ನು ತಯಾರು ಮಾಡ್ತಕ್ಕಂಥದ್ದಕ್ಕೆ ಕಾಂತರಾಜುರವರ ಒಂದು ಮುಂದಾಳತ್ವದಲ್ಲಿ ಈ ವರದಿ, ಈ ಒಂದು ಸರ್ವೆ ಪ್ರಕ್ರಿಯೆ ಪ್ರಾರಂಭ ಏನಾಯಿತು, ಅವರೇ ಸ್ವತಃ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ಭಾಳ ಸೂಕ್ಷ್ಮವಾಗಿ ಗಮನಿಸ್ಬೋದು. ಬಹುಶಃ ಈ ಒಂದು ಪ್ರಕ್ರಿಯೆಯಲ್ಲಿ ಸರ್ಕಾರದ ನೌಕರರು, ಸರ್ಕಾರದ ಶಿಕ್ಷಕರು ಇವರನ್ನೇ ಒಂದು ಮೂಲವಾಗಿ ಈ ಒಂದು ಸರ್ವೆ ಮೂಲಕ ಒಂದು ಪ್ರಕ್ರಿಯೆಯಲ್ಲಿ ಬಳಸ್ಕೊಂಡಿರ್ತಕ್ಕಂಥದ್ದು. ಆದರೆ ಇವ್ರಿಗೆ ಯಾವ ರೀತಿ ನೀವು ತರಬೇತಿಯನ್ನು ಕೊಟ್ಟಿದ್ದೀರಿ, ಈ 54 ಪ್ಯಾರಾಮೀಟರ್ಗಳನ್ನ ಅದು ಸೂಕ್ತವಾದಂಥ ನಮಗೆ ಸರಿಯಾದಂಥ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆದುಕೊಳ್ತಕ್ಕಂಥದ್ದಕ್ಕೆ ಯಾವ ರೀತಿ ನೀವು ಇವರನ್ನು ಟ್ರೈನಿಂಗ್ ಮಾಡಿದ್ದೀರಿ, ನೀವು ಇವರನ್ನು ಸ್ಕಿಲ್ಡ್ ಮ್ಯಾನ್ ಪವರ್ ಆಗಿ ಯೂಸ್ ಮಾಡಿದ್ದೀರಾ, ಅಥವಾ ಸುಮ್ಮನೆ ಕಾಟಾಚಾರಕ್ಕೆ ಯಾವುದೋ ಒಂದು 4 ಮನೆಗೆ ಹೋಗೋದು, 54 ಪ್ಯಾರಾಮೀಟ್ರಲ್ಲಿ ಒಂದು 4-5 ಪ್ಯಾರಾಮೀಟರ್ಗಳನ್ನ ಟಿಕ್ ಆಫ್ ಮಾಡೋದು, ಇನ್ನು ಮಿಕ್ಕಂಥ ಪ್ಯಾರಾಮೀಟರ್ಗಳಿಗೆ ಮನಸ್ಸು ಇಚ್ಛೆಯಂತೆ ಯಾವ ರೀತಿ ನೀವು ಟಿಕ್ ಮಾಡ್ಕೊಳ್ಬೇಕಾ, ಇಂಟು ಮಾಡ್ಕೊಳ್ಬೇಕಾ, ಅದು ಮಾಡ್ಕೊಂಡು ಬಂದಿದ್ದೀರಿ ಅಂತಕ್ಕಂಥದ್ದು ನಾವು ಹೇಳ್ತಾ ಇಲ್ಲ. ಇದು ಕಾಂತರಾಜುರವರು ಸ್ವತಃ 2015ರಲ್ಲಿ ಒಂದು ಪತ್ರಿಕಾಗೋಷ್ಠಿ ಕರೆದು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲಿ ಪಬ್ಲಿಷ್ ಆಗಿರ್ತಕ್ಕಂಥ ಒಂದು ಆರ್ಟಿಕಲ್ ಇದು. ದಿಸ್ ಆರ್ಟಿಕಲ್ ವಾಸ್ ಪಬ್ಲಿಷ್ಡ್ ಇನ್ ಒನ್ ಆಫ್ ದ ಮೇಜರ್ ನ್ಯೂಸ್ ಪೇಪರ್ಸ್, ಇನ್ ಮೆಜಾರಿಟಿ ಆಫ್ ದ ಮೇಜರ್ ನ್ಯೂಸ್ ಪೇಪರ್ಸ್. ಯಾಕಂದರೆ ಭಾಳ ಗಂಭೀರವಾದಂಥ ವಿಚಾರ, ಮಾಧ್ಯಮದಲ್ಲಿ ಮುನ್ನೆಲೆಗೆ ಬಂದಂಥ ವಿಚಾರ, ಎಲೆಕ್ಟ್ರಾನಿಕ್ ಮೀಡಿಯಾ ಆ್ಯಂಡ್ ಆಲ್ ದ ಪ್ರಿಂಟ್ ಮೀಡಿಯಾನಲ್ಲಿ ಸ್ವಾಭಾವಿಕ ಬಂದಿರುತ್ತೆ. ಭಾಳ ಮಹತ್ವವಾದಂಥ ಗಂಭೀರವಾದಂಥ ವಿಚಾರ ಬಂದಿರುತ್ತೆ, ಬರಲೇಬೇಕು. ಈ ಹಳೆಯ ಒಂದು ಪಬ್ಲಿಷ್ಮೆಂಟ್ ಕಾಪಿಯನ್ನು ನನ್ನ ಕೈಲಿ ಇಟ್ಕೊಂಡಿದ್ದೇನೆ. ಇದು ಕಾಂತರಾಜುರವರು ಕೊಟ್ಟಂಥ ಒಂದು ಹೇಳಿಕೆ, ಒಂದು ಮಾತು. ಅಂದರೆ ಕಾಂತರಾಜುರವರ ಮನಸ್ಸಿಗೂ ಕೂಡ ಇದು ಯಾಕೋ ನಾವು ಸೈಂಟಿಫಿಕ್ ಅಪ್ರೋಚಲ್ಲಿ ಹೋಗ್ತಾ ಇಲ್ಲ, ನಾವು ದಾರಿ ತಪ್ಪಿದ್ದೀವಿ, ಎಲ್ಲೋ ಒಂದು ಕಡೆ ನಾವು ಈ 54 ಪ್ಯಾರಾಮೀಟರ್ಗಳನ್ನ ನಾವು ಸಂಪೂರ್ಣಗೊಳಿಸಲಿಕ್ಕೆ ವಿಫಲರಾಗಿದ್ದೇವೆ ಅಂತಕ್ಕಂಥ ಆತ್ಮವಿಶ್ವಾಸದ ಕೊರತೆ ಅವರಲ್ಲೂ ಕೂಡ ಇತ್ತು. ಬಹುಶಃ ಅದಕ್ಕೆ ಪೂರಕವಾಗಿ
ಅವರ ಇನ್ನೇನು ಕಾಲಾವಧಿ 5 ವರ್ಷಗಳ ಕಾಲಾವಧಿ ಮುಗಿಬೇಕಾದ್ರೆ ಈ ವರದಿ ಕಂಪ್ಲೀಟ್ ಆದಮೇಲೆ ಅಫ್ಕೋರ್ಸ್ ಒಬ್ಬ ಮೆಂಬರ್ ಸೆಕ್ರೆಟರಿ ಅಂತ ಇರ್ತಾರೆ, ನಮ್ಮೆಲ್ಲರಿಗೂ ತಿಳಿದ ಮಟ್ಟಕ್ಕೆ ಅವರ ಒಂದು ಸಹಿ ಹಾಕಬೇಕಾಗ್ತದೆ. ಬಟ್ ಆ ಮೆಂಬರ್ ಸೆಕ್ರೆಟರಿ ಯಾರಿರ್ತಾರೆ ಅವ್ರ ಹೆಸರೇನು ಪ್ರಸ್ತಾವನೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಇಲ್ಲಿ. ಆದರೆ ಅವರ ಮೆಂಬರ್ ಸೆಕ್ರೆಟರಿ ಬರ್ತೀರಣ್ಣ, ಇದಕ್ಕೂ ಬರ್ತೀನಿ ಮುಂದಿನ ಭಾಗ ಅಣ್ಣ. ಮೆಂಬರ್ ಸೆಕ್ರೆಟರಿ ಸೈನ್ ಹಾಕ್ಲಿಕ್ಕಿಲ್ಲ. ಈ ವರದಿ ಸಂಪೂರ್ಣಗೊಂಡಿದೆ, ಭಾಳ ದಕ್ಷತೆಯಿಂದ ಪಾರದರ್ಶಕತೆಯಿಂದ ನಾವು ಈ ಸಂಪೂರ್ಣ ಎಲ್ಲ ಪ್ಯಾರಾಮೀಟರ್ಸ್ನು ಕೂಡ ಒಳಗೊಂಡಂತೆ ಈ ಒಂದು ವರದಿ ತಯಾರು ಮಾಡಿದ್ದೀವಿ ಅನ್ನೋದಕ್ಕೆ ಕಾಂತರಾಜುರವರಲ್ಲೂ ಕೂಡ ಆತ್ಮವಿಶ್ವಾಸ ಕುಗ್ಗಿತ್ತು. ಅದಕ್ಕೆ ಪೂರಕವಾಗಿ ಮೆಂಬರ್ ಸೆಕ್ರೆಟರಿ ಕೂಡ ಸಹಿ ಹಾಕಿಲ್ಲ. ತದನಂತರ ಏನಾಗುತ್ತೆ, 5 ವರ್ಷ ಕಾಂತರಾಜುರವರು ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಈ ಒಂದು ವರದಿ ಪೂರ್ಣಗೊಳಿಸಿದ ನಂತರ ಆ 5 ವರ್ಷದಲ್ಲಿ ಅವರು ಏನೇನು ದಾಖಲಾತಿಗಳು ಸಂಗ್ರಹಣೆ ಮಾಡಿದರು, ಸರ್ವೆಯ ಮೂಲಕ ಒಂದು ವರದಿಯನ್ನು ತಯಾರಿ ಮಾಡಿದರು, ಅದನ್ನು ಸ್ವಾಭಾವಿಕವಾಗಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಸರ್ಕಾರದ ಸೀಲನ್ನು ಒತ್ತಿ ಆ ಒಂದು ಬಾಕ್ಸನ್ನು ಬಹುಶಃ ಸರ್ಕಾರದ ಒಂದು ಸುಪರ್ತಿನಲ್ಲಿ ಒಂದು ಸೇಫ್ ಝೋನ್ ಅಂತ ನಾವು ಹೇಳ್ಬೋದು, ಏನು ಹೇಳ್ಬೋದು, ಅಥವಾ ಒಂದು ಕಸ್ಟಡಿನಲ್ಲಿ ಅದನ್ನು ಸ್ವಾಭಾವಿಕವಾಗಿ ಇಟ್ಟಿರ್ತಾರೆ ಅಂತಕ್ಕಂಥದ್ದು ನಾವು ಭಾವಿಸಿದ್ದೀವಿ. ತದನಂತರ ಏನಾಗುತ್ತೆ, ರಾಜಕಾರಣದಲ್ಲಿ ಎಲ್ಲ ಇಲ್ಲಿದೆ ಅಣ್ಣ, ಬಿಡುಗಡೆ ಮಾಡ್ತೀವಿ. ಎಲ್ಲ ಓದಿ ಅಣ್ಣ, ಇಲ್ಲೇ ಇದೆ ಅವ್ರ ಹೇಳಿಕೆ ಓದ್ಬಿಡಿ, ಸ್ಮಾಲ್ ಹೇಳಿಕೆ. ಸಮೀಕ್ಷೆಯಲ್ಲಿ ಯಾವುದಾದರೂ ಲೋಪವಾಗಿದ್ದರೆ ಅದಕ್ಕೆ ಸಮೀಕ್ಷೆದಾರರೇ ಹೊಣೆ, ಅದರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ. ಅಂತಹ ಪ್ರದೇಶದಲ್ಲಿ ಮತ್ತೆ ಗಣತಿ ಮಾಡಿಸುತ್ತೇವೆ. ಅಂದರೆ ಇದು ಕಾಂತರಾಜುರವರು ಕೊಟ್ಟಂತಹ ಹೇಳಿಕೆ ಇಲ್ಲಿದೆ. ಅದನ್ನೇ ಈಗ ಸದ್ಯಕ್ಕೆ ದೇವರಾಜಣ್ಣ ಅವರು ಕೊಟ್ಟಂಥ ಹೇಳಿಕೆನ ಪುನರಚನೆ ಮಾಡಿದ್ದಾರೆ. ಇದನ್ನು ನಾವು ರಿಲೀಸ್ ಮಾಡ್ತೇವೆ ಇದನ್ನು. ತದನಂತರ ಕಾಂತರಾಜುರವರ ಅವಧಿ ಮುಕ್ತಾಯ ಆಗಬೇಕಾದಂಥ ಸಂದರ್ಭದಲ್ಲಿ ಈಗ ತಾನೇ ಹೇಳ್ದಂಗೆ ಒಂದು ಸರ್ಕಾರದ ಸೀಲನ್ನು ಒತ್ತಿ ಒಂದು ಡಾಕ್ಯುಮೆಂಟೇಷನ್ ಏನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಸರ್ಕಾರದ ಸುಪರ್ತಿನಲ್ಲಿ ಏನು ಆ ಒಂದು ಬಾಕ್ಸ್ ಇರುತ್ತೆ. ತದನಂತರ ಬಂದಂಥವ್ರು ಯಾರು, ರಾಜಕಾರಣದಲ್ಲಿ ಅವ್ರನ್ನ ನಾವೆಲ್ಲರೂ ಭಾಳ ಸಭ್ಯರು, ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ, ಅತ್ಯಂತ ಸಂಭಾವಿತ ಅಂತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಅವ್ರ ಬಗ್ಗೆ ಇಲ್ಲಿಯವರೆಗೂ ಇದ್ದಂಥ ಒಂದು ಇಂಪ್ರೆಷನ್, ಒಂದು ಅಭಿಪ್ರಾಯ. ಅವರು ಬಂದ ನಂತರ ಅವರು ಕೂಡ ಒಂದು ಪತ್ರವನ್ನು ಬರೀತಾರೆ. ಇದು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. 2021, 26, 8ನೇ ತಿಂಗಳು ಅಂತ ಅಂದ್ಕೊಳ್ತೇನೆ, ಇಲ್ಲಿ ಮೆನ್ಷನ್ ಆಗಿದೆ. ಎಸ್, ದಿನಾಂಕ 26, 8ನೇ ತಿಂಗಳು 2021 ಇಸ್ವಿ ಅವರು ಒಂದು ಪತ್ರವನ್ನು ಬರೀತಾರೆ. ಈ ಪತ್ರ ಯಾರಿಗೆ ಬರೀತಾರೆ ಅಂದರೆ, ಹಿಂದುಳಿದ ವರ್ಗದ ಸಚಿವಾಲಯಕ್ಕೆ ಒಂದು ಪತ್ರ ಬರೀತಾರೆ. ಜೊತೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಈ ಪತ್ರವನ್ನು ಬಹಿರಂಗವಾಗಿ ಬರೀತಾರೆ. ಇದು ಸಾರ್ವಜನಿಕ ವಲಯದಲ್ಲೂ ಕೂಡ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಗಮನಕ್ಕೆ ಬಂದಿದೆ ಅಂತಕ್ಕಂಥದ್ದು ನಾನು ಕೇಳ್ತಾ ಇದ್ದೆ. ಗೊತ್ತಿಲ್ಲ ಇದು ಎಷ್ಟರ ಮಟ್ಟಕ್ಕೆ ಪ್ರಚಾರ ಪಡೆದುಕೊಳ್ತು ಈ ಪತ್ರ ಅಂತ. ಆ ಪತ್ರದಲ್ಲಿ ಏನಾಗಿದೆ, ಉಲ್ಲೇಖ ಆಗಿರ್ತಕ್ಕಂಥ ಅಂಶ ಏನು, ಈ ಹಿಂದೆ ಕಾಂತರಾಜುರವರು ಈ 5 ವರ್ಷಗಳ ಒಂದು ವರದಿ, ಆ ಒಂದು ದಾಖಲಾತಿಗಳು ಇವತ್ತು ಸರ್ಕಾರದ ಒಂದು ಸುಪರ್ತಿಗೆ ಒಪ್ಪಿಸಿದ್ದಾರೆ ಅಂತಕ್ಕಂಥದ್ದನ್ನ ಒಂದು ಸೀಲನ್ನು ಹಾಕಿ ಅಂತಕ್ಕಂಥದ್ದು ನಾವೇನು ಭಾವಿಸಿದ್ವಿ. ಆದರೆ ಇಲ್ಲಿ ಇವ್ರು ಹೇಳ್ತಕ್ಕಂಥದ್ದು, ಹೆಗಡೆ ಅವ್ರು ಹೇಳ್ತಕ್ಕಂಥದ್ದು, ಅದರ ಒಳಗಡೆ ಇರಬೇಕಾದಂಥ ಏನೊಂದು ಮದರ್ ಡಾಕ್ಯುಮೆಂಟ್ ಇದೆಯಲ್ಲ, ಮೂಲ ಪ್ರತಿ, ಹಸ್ತಪ್ರತಿ ಮತ್ತು ಮೂಲ ಪ್ರತಿ, ಇವೆರಡೂ ಕೂಡ ಇದರ ಒಳಗಡೆ ಇಲ್ಲ. ಇದು ಈ ಪತ್ರದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ಜಯಪ್ರಕಾಶ್ ಹೆಗಡೆ ಅವರು ಹಿಂದುಳಿದ ವರ್ಗದ ಸಚಿವಾಲಯಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸ್ವತಃ ಜಯಪ್ರಕಾಶ್ ಹೆಗಡೆರವರೇ
2021-26 8ನೇ ತಿಂಗಳು ಇದನ್ನು ಬರೆದಿದ್ದಾರೆ, ಇದನ್ನು ಗಮನಕ್ಕೆ ತಗೊಬಂದಿದ್ದಾರೆ. ಅಲ್ಲ, ಇದು ಸರ್ಕಾರದ ಒಂದು ಸುಪರ್ತಿಲಿ ಇರ್ತಕ್ಕಂಥ ಇಂಥ ಒಂದು ಸೀರಿಯಸ್ ಡಾಕ್ಯುಮೆಂಟೇಷನ್ನು 170 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ ಅಂತ ಹೇಳ್ತೀರಿ. 170 crores. ₹1 ₹2 ವಹಿವಾಟಲ್ಲ ಇದು, 170 ಕೋಟಿ ರೂಪಾಯಿ ವಹಿವಾಟು. ಇದು ದುಡ್ಡು ಯಾರದು? ರಾಜ್ಯದ ಜನತೆಯ ಟ್ಯಾಕ್ಸ್ ಪೇಯರ್ಸ್ ಮನಿ ಅಲ್ವೇ ಇದು? ಈ ರೀತಿ ಸ್ವೇಚ್ಛಾಚಾರವಾಗಿ 170 ಕೋಟಿ ರೂಪಾಯಿ ವರದಿ ತಯಾರು ಮಾಡಲಿಕ್ಕೆ ನೀವು ದುಡ್ಡನ್ನು ಇವತ್ತು ಏನು ಬಳಕೆಯನ್ನು ಮಾಡಿದ್ದೀರಿ. ಆದರೆ ಇದರ ಒಂದು ಮೂಲ ಪ್ರತಿ, ಹಸ್ತಪ್ರತಿ ಇಲ್ಲ ಅಂತ ಹೇಳಿದರೆ ಜಯಪ್ರಕಾಶ್ ಹೆಗಡೆ ಅವರು ಎಲ್ಲಿ ಹೋಯ್ತು? ಇಂಥ ಒಂದು ಸೀರಿಯಸ್ ಡಾಕ್ಯುಮೆಂಟೇಷನ್ಗೆ ಏನು ರೆಕ್ಕ ಪಕ್ಕ ಬಂದು ಹಾರ್ಕೊಂಡು ಹೋಯ್ತಾ? ಹಾಗಿದ್ರೆ ಆ ಸೀಲ್ಡ್ ಬಾಕ್ಸ್, ಆ ಕವರ್ನಲ್ಲಿ ಇದ್ದಂಥದ್ದು ಏನಿತ್ತು? ಏನು ವರದಿ ಏನು ಮಾಡಿದ್ರಿ? ಏನಿತ್ತು ಒಳಗಡೆ? ಎಲ್ಲಿ ಹೋಯ್ತು? ನಾವು ಜಯಪ್ರಕಾಶ್ ಹೆಗಡೆ ಅವ್ರನ್ನ ಭಾಳ ಸಂಭಾವಿತ ರಾಜಕಾರಣಿ ಅಂತ ಇಲ್ಲಿವರೆಗೂ ಇಡೀ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಇರ್ತಕ್ಕಂಥದ್ದು, ಎಲ್ಲರಲ್ಲೂ ಒಂದು ಇಂಪ್ರೆಷನ್ ಇದೆ. ಆದರೆ ಇನ್ನೊಂದು ಇಲ್ಲಿ ಭಾಳ ಹಾಸ್ಯಾಸ್ಪದವಾದಂಥ ಒಂದು ಸಂಗತಿ, ಇವತ್ತು ಅಧ್ಯಕ್ಷರ ಈ ಒಂದು ಸ್ಥಾನಕ್ಕೆ 5 ವರ್ಷಗಳ ಕಾಲ ಸೀಮಿತವಾಗಿ ಈ ವರದಿ ತಯಾರು ಮಾಡ್ತಕ್ಕಂಥದ್ದಕ್ಕೆ ಜಯಪ್ರಕಾಶ್ ಅವರು ಮುಕ್ತಾಯ ಆದ ನಂತರ, ನಮ್ಮ ಕಾಂತರಾಜುರವರು ಅವರ ಒಂದು ಅವಧಿ ಮುಕ್ತಾಯ ಆದ ನಂತರ, ಜಯಪ್ರಕಾಶ್ ಹೆಗಡೆರವರು ಬಂದ ನಂತರ ಅವರ ಅವಧಿ 5 ವರ್ಷಕ್ಕೆ ಮುಕ್ತಾಯ ಆದರೂ ಕೂಡ ಇನ್ನು 2 ತಿಂಗಳ ಕಾಲ ಒಂದು ಎಕ್ಸ್ಟೆನ್ಷನ್ ಪೀರಿಯಡ್ನ ತಗೊಳ್ತಾರೆ, ವಿಸ್ತರಿಸ್ತಾರೆ. ಮುಖ್ಯಮಂತ್ರಿಗಳು, ಈ ರಾಜ್ಯದ ಮುಖ್ಯಮಂತ್ರಿಗಳು ಟೈಮ್ ಎಕ್ಸ್ಟೆನ್ಷನ್ ಕೊಡ್ತಾರೆ ಅವ್ರಿಗೆ. ಇನ್ನೊಂದು 2 months, 5 ವರ್ಷ ಕಳೆದೋಗಿರುತ್ತೆ, ಅವ್ರದ್ದು ಮುಗಿದೋಗಿರುತ್ತೆ ಪೀರಿಯಡು. ಬಹಳ ಹಾಸ್ಯಾಸ್ಪದವಾದಂಥ ವಿಚಾರ. 10 ವರ್ಷದಲ್ಲಿ ನೀವು ವರದಿಯನ್ನು ತಯಾರು ಮಾಡಲಿಕ್ಕೆ ಆಗದೆ ಇರತಕ್ಕಂಥ ಸರ್ಕಾರ ಅಥವಾ ಆಯೋಗ ಕೇವಲ 2 ತಿಂಗಳಲ್ಲಿ, ಮ್ಯಾಟರ್ ಆಫ್ 60 days, ಕೇವಲ 60 ದಿನದಲ್ಲಿ ನೀವು 5,98,00,000 ಜನ ಕನ್ನಡಿಗರ ಮನೆಗೆ ಹೋಗಿ ತಲುಪಿದ್ದೇವೆ ಅಂತಕ್ಕಂಥದ್ದನ್ನು ಹೇಳ್ತಿರಲ್ಲ. ಬಾಬಾ ಯಾವ ವೇಗ ರೀ ಇದು! ಗಾಳಿಗಿಂತ ವೇಗ, ಬೆಳಕಿಗಿಂತ ವೇಗ. ಬಾಬಾ ಏನು ಸ್ಪೀಡು! ಮೈ ಗುಡ್ನೆಸ್, ಇದು ನಂಬಲಿಕ್ಕೆ ಆಗ್ತದಾ? ನೀವು ಇಷ್ಟು ವರ್ಷ ಈ ವರದಿನ ತಯಾರು ಮಾಡಲಿಕ್ಕೆ ಆಗದೆ ಇರೋರು ಕೇವಲ 60 ದಿನದಲ್ಲಿ 2 ತಿಂಗಳು ಟೈಮ್ ಎಕ್ಸ್ಟೆನ್ಷನ್ ಕೊಟ್ಟು, ಆಮೇಲೆ ಇಲ್ಲೊಬ್ರು ಮಹಾನ್ ಭಾವರು ಈ ಸಲ ಮೆಂಬರ್ ಸೆಕ್ರೆಟರಿ ಒಬ್ರು ಸೈನ್ ಹಾಕಿದ್ದಾರೆ ಇದಕ್ಕೆ. ಆ ಮೆಂಬರ್ ಸೆಕ್ರೆಟರಿ ಯಾರು ಅಂತ ನಾನು ಹೆಚ್ಚಾಗಿ ಅದನ್ನು ವಿವರಣೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಅದು ಇರಲಿ, ಆಯಿತು, ಅದು ಈ ರಾಜ್ಯದ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಡ್ತೀನಿ. ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಅವ್ರು ಯಾರ ಆಪ್ತರು, ಯಾರ ಸಂಬಂಧಿಕರು, ನೀವು ಹೇಳಿದ್ಮೇಲೆ ನೀವು ಇಲ್ಲ ತಾವು ಹೇಳಿದ್ಮೇಲೆ ಮುಗೀತಣ್ಣ. ತಮಗೆ ಗೊತ್ತಿದ ಮೇಲೆ ಇನ್ನು ಇಡೀ ರಾಜ್ಯದ ಜನತೆಗೆ ಈ ವರದಿ ಬಿತ್ತರಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು. ಹಾಗಾಗಿ ತಮಗೆ ಆ ವ್ಯಕ್ತಿಯ ಹೆಸರು ಗೊತ್ತಿದ್ರೆ ಸಾಕಣ. ಹಾಗಾಗಿ ನಾನೇನು ಅದ್ರ ಬಗ್ಗೆ ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ. ಆದರೆ ಅವರು ಸಹಿ ಹಾಕ್ತಾರೆ, ಮೆಂಬರ್ ಸೆಕ್ರೆಟರಿ ಸ್ಥಾನದಲ್ಲಿ ಕೂತಂತ ಅವ್ರು ಸಹಿ ಹಾಕ್ತಾರೆ. ಆಮೇಲೆ ಇಂಥ ಆಯೋಗದಲ್ಲಿ ಒಬ್ಬ ಮೆಂಬರ್ ಸೆಕ್ರೆಟರಿ ಆಗ್ತಕ್ಕಂಥ ಅರ್ಹತೆ ಇರ್ತಕ್ಕಂಥವರು ಅತ್ಯಂತ ಭಾಳ ಸೀರಿಯಸ್ ಉನ್ನತ ಸ್ಥಾನದಲ್ಲಿ ಈ ಸರ್ಕಾರದ ಅವಧಿಯಲ್ಲಿ ಸೇವೆ ಮಾಡಿರ್ತಕ್ಕಂಥ IAS ಅಧಿಕಾರಿಗೆ ಹೊರತುಪಡಿಸಿ ಇಲ್ಲಿ ಇವರು ಅತ್ಯಂತ ಜೂನಿಯರ್ ಆಗ್ತಾರೆ. SS ಲೆವೆಲಲ್ಲಿ ಇವರು ಸೈನ್ ಹಾಕ್ತಾರೆ. 60 ದಿನದಲ್ಲಿ ಪ್ರಕ್ರಿಯೆ ಮುಗಿಸ್ಕೊಳ್ತಾರೆ. ಕೇಂದ್ರದ ನಾಯಕರು
ಗಾಂಧಿ ಕುಟುಂಬದ ಗುಡಿ. ಅವರ ಪ್ರಣಾಳಿಕೆಯಲ್ಲಿ ಜಾತಿ ಗಣತಿ ಅನ್ನೋದು ನಮ್ಮ ರಾಷ್ಟ್ರೀಯ ನೀತಿ ಅಂತ ಹೇಳ್ಕೊಂಡಿದ್ದಾರೆ, ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದಾರೆ. ಭಾರತ್ ಜೋಡೋ ಯಾತ್ರೆ ಅಂತ ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ, ಮಣಿಪುರದಿಂದ ತಮಿಳುನಾಡಿನವರೆಗೂ, ಮುಂಬೈವರೆಗೂ ಮಾಡ್ತಾರೆ. ಭಾರತ್ ಜೋಡೋ ಯಾತ್ರೆ ಪಾದಯಾತ್ರೆ. ಆದರೆ ಇಲ್ಲಿ ನೀವು ರಾಜ್ಯದಲ್ಲಿ ಏನು ಮಾಡ್ತಿದ್ದೀರಿ? ದೇಶಕ್ಕೇನು ಸಂದೇಶ ಕೊಡ್ತಾ ಇದ್ದೀರಿ ಮಿಸ್ಟರ್ ರಾಹುಲ್ ಗಾಂಧಿ? ಯಾವ ಯಾವ ಸಮಾಜ, ಸಮುದಾಯಗಳು, ಧರ್ಮವನ್ನು ನೀವು ಒಗ್ಗೂಡಿಸ್ಬೇಕಾಗಿದೆ, ಅಂತಹ ಜಾತಿಗಳ ಮಧ್ಯೆ, ಸಮುದಾಯದ ಮಧ್ಯೆ, ಧರ್ಮದ ಮಧ್ಯೆ, ಸಮಾಜದ ಮಧ್ಯೆ ಇವತ್ತು ವಿಷ ಬೀಜವನ್ನು ಬಿತ್ತಿದ್ದೀರಿ. ನಿಮ್ಮ ರಾಜಕೀಯದ ಸುಭದ್ರತೆಗೋಸ್ಕರ ಅತ್ಯಂತ ಆರ್ಗನೈಸ್ಡ್ ಆಗಿ ಈ ಒಂದು ಪೊಲಿಟಿಕಲ್ ಕಾನ್ಸ್ಪಿರೆನ್ಸಿನ ಮಾಡಿದ್ದೀರಲ್ಲ. ಜನ ಬೀದಿನಲ್ಲಿ ಇವತ್ತು ಒಬ್ರಿಗೊಬ್ರು ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಡೆದಾಡ್ಕೊಳ್ಬೇಕೇನ್ರಿ ರಾಹುಲ್ ಗಾಂಧಿ ಅವರೇ? ಇದೇನಾ ನಿಮ್ಮ ಜೋಡೋ? ನೀವೇನು ಭಾರತ್ ಜೋಡೋ ಮಾಡಿದ್ದೀರಲ್ಲ, ಮುಂದೊಂದು ದಿನ ಹೇಳ್ತೀನಿ, ಬರೆದಿಟ್ಕೊಳ್ಳಿ. ಇವತ್ತು ನೀವು ಪಶ್ಚಾತ್ತಾಪ ಯಾತ್ರೆಯನ್ನು ಮಾಡ್ತಕ್ಕಂಥ ಕ್ಷಣ ದೂರ ಇಲ್ಲ. ನಿಮ್ಮ ಪಶ್ಚಾತ್ತಾಪದ ದಿನಗಳು ಕೌಂಟಿಂಗ್ ಡೇಸ್. ಇಟ್ ಈಸ್ ಯು ಆರ್ ಜಸ್ಟ್ ಕೌಂಟಿಂಗ್ ಇನ್ ಯುವರ್ ಫಿಂಗರ್ ಟಿಪ್ಸ್. ಸಮಾಜದ ಮಧ್ಯೆ ನಿಮ್ಮ ರಾಜಕೀಯ ಬೇಳೆಕಾಳಿಗೋಸ್ಕರ ಈ ರೀತಿ ಸಂಘರ್ಷವನ್ನು ತಂದಿಕ್ತಕ್ಕಂಥದ್ದು, ಇವತ್ತು ಇಡೀ ರಾಜ್ಯದಲ್ಲಿ ಏನಾದರೂ ಬೀದಿಗೆ ಇಳಿದು ಜನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಕ್ಕೆ ಏನಾದ್ರು ಕೈಗೆ ಎತ್ಕೊಂಡಾಗ ನೀವು ನಿಜಕ್ಕೂ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗ್ತದೆಯೇ? ವಿಶೇಷ ಸಚಿವ ಸಂಪುಟ ವಿಶೇಷವಾಗಿ ಕರೆದ್ರಿ. ಏನಾಯಿತು ಚರ್ಚೆಗಳು? ದಯಮಾಡಿ ಸಾರ್ವಜನಿಕರಿಗೆ ತಿಳಿಸಿ. ನಾನೊಬ್ಬ ಕಾಮನ್ ಮ್ಯಾನ್ ಕೇಳ್ತಾ ಇದ್ದೀನಿ, ಪ್ಲೀಸ್. ಯಾಕಂದ್ರೆ 170 ಕೋಟಿ ನಮ್ದೆಲ್ಲ ಖರ್ಚಾಗಿದೆ, ಹಣ, ಟ್ಯಾಕ್ಸ್ ಪೇಯರ್ಸ್ ಮನಿ. ದಯಮಾಡಿ ಒಬ್ಬ ಕಾಮನ್ ಮ್ಯಾನ್ ಕೇಳ್ತಾ ಇದ್ದೀನಿ, ಇದನ್ನು ಕರೆಕ್ಟಾಗಿ ನೀವು ಅಧ್ಯಯನ ಮಾಡಬೇಕು. ಇದರಲ್ಲಿ ನಿಮ್ಮ ಉದ್ದೇಶಗಳು ಒಳ್ಳೆಯ ಉದ್ದೇಶ ಆಗಿದ್ದಿದ್ರೆ ಸರ್ವಪಕ್ಷದ ಸಭೆಯನ್ನು ಕರಿಬೇಕಾಗಿತ್ತು. ಎಲ್ಲ ಸಮಾಜ, ಧರ್ಮ, ಜಾತಿಯ ನಾಯಕರುಗಳಿದ್ದಾರೆ, ಸಮುದಾಯ ನಾಯಕರುಗಳಿದ್ದಾರೆ, ಸ್ವಾಮೀಜಿಗಳಿದ್ದಾರೆ, ಕರಿಬೇಕಾಗಿತ್ತು, ಇಡಬೇಕಾಗಿತ್ತು. ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ರು, ನಾವೆಲ್ಲ ಸೂಕ್ಷ್ಮ ಗಮನಿಸ್ತಾ ಇದ್ವಿ. ಮೊನ್ನೆ ಅವರ ನೇತೃತ್ವದ ಈ ಒಂದು ಸಚಿವ ಸಂಪುಟದ ಚರ್ಚೆಯ ಬಳಿಕ ಹೊರಗಡೆ ಬಂದು ಮಾಧ್ಯಮದಲ್ಲಿ ಏನು ಓಡಾಡ್ತಾ ಇದೆಯಲ್ಲ ಅದೇ ಇರಬಹುದೋ ಏನೋ ಅನ್ನೋ ಒಂದು ನಿಟ್ಟಿನಲ್ಲಿ ಅವರೊಂದು ಹೇಳಿಕೆ ಕೊಡ್ತಾರೆ. ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಿದು. ಈ ರಾಜ್ಯದ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಹೇಳಿಕೆಯನ್ನು ಕೊಡಲಿಕ್ಕಾಗಲ್ಲ. ಆದರೆ ಅವರ ಹೇಳಿಕೆಯ ಹಿಂದಿನ ಒಳಮರ್ಮಗಳೇನು, ಅವರ ಹಿಡನ್ ಅಜೆಂಡಾಗಳೇನು, ಇವೆಲ್ಲವೂ ಕೂಡ ಬಹುಶಃ ಹೇಳಿಕೆ ಮೂಲಕ ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಕ್ಕಂಥದ್ದಾದರೆ ನಾವೇನು ಜನ ದಡ್ರಲ್ಲ. ಎಲ್ಲಿಗೆ ತೊಗೊಂಡು ಹೋಗಬೇಕು ಅಂತ ಇದ್ದೀರಿ ಈ ರಾಜ್ಯನ? ಸಿದ್ದರಾಮಣ್ಣ ಅವರೇ, ಮಾತೆತ್ತಿದ್ರೆ ಸಮಾಜವಾದಿ ಅಂತೀರಿ, ಮಾತೆತ್ತಿದ್ರೆ ನಾನು ಅಹಿಂದ ನಾಯಕ ಅಂತೀರಿ. ಸಮಾಜವಾದದ ಹೆಸರಲ್ಲಿ ಸಮಾಜದಲ್ಲಿ ಯಾರ್ಯಾರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳು, ವರ್ಗ, ಜಾತಿ ಅಥವಾ ನೀವೇನಾದ್ರು ಕರ್ಕೊಳ್ಳಿ, ಇವ್ರನ್ನ ನೀವೇನು ಮಾಡಬೇಕು? ಈ ಸಮೀಕ್ಷೆ ಮೂಲಕ ಅವ್ರನ್ನ ಅಪ್ಲಿಫ್ಟ್ ಮಾಡ್ಲಕ್ಕಂತಕ್ಕಂಥದ್ದಕ್ಕೆ ಅಥವಾ ಅವ್ರನ್ನ ಎಂಪವರ್ ಮಾಡ್ತಕ್ಕಂಥದ್ದಕ್ಕೆ ಈ ಸಮೀಕ್ಷೆಯನ್ನು ನೀವು ಬಳಸ್ಕೊಳ್ಬೇಕಾಗಿತ್ತು. ಜಾತಿ ಗಣತಿ ಅಂತ ಬಿಡಿಸ್ತೀರಿ. ಇದು ಜಾತಿ ಗಣತಿನಾ?
ಈಗ ಇದ್ರ ಒಳಗಡೆ ಇಷ್ಟು ದೊಡ್ಡ ಬುಕ್ಲೆಟ್ ಇದೆ, ಇದು ಸುಮಾರು ಪಬ್ಲಿಕ್ ಡೊಮೇನ್ಸಲ್ಲಿ ಇದೆ, ಇದೇನು ಮುಚ್ಚುಮರೆ ಏನಿಲ್ಲ. ಈ ಬುಕ್ಲೆಟ್ನ ನೋಡ್ತಾ ಹೋದರೆ ಹಲವಾರು ಜಾತಿಗಳು, ಉಪಜಾತಿಗಳು ಆ ನಂಬರ್ಸು ಏನು ಕೊಟ್ಟಿದ್ದಾರಲ್ಲ, ಅದು ನೀವು ಒಂದು ಪಂಚಾಯತಿಗೆ ಸೀಮಿತವಾದಂಥ ಪಾಪ್ಯುಲೇಷನ್ ಗುರುತಿಸಿದಿರೋ, ಒಂದು ಹೋಬಳಿಗೆ ಸೀಮಿತವಾದಂಥ ಪಾಪ್ಯುಲೇಷನ್ ಗುರುತಿಸಿದಿರೋ, ರಾಜ್ಯಕ್ಕೆ ಸೀಮಿತವಾದಂಥ ಪಾಪ್ಯುಲೇಷನ್ನು ಅಂತ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಆಯಾ ಜಾತಿ, ಆಯಾ ಸಮುದಾಯ, ಆಯಾ ಧರ್ಮಕ್ಕೆ ಸೇರಿರ್ತಕ್ಕಂಥ ಸಚಿವರುಗಳು ಕೂಡ ಪಾಪ ಹೇಳ್ಕೊಳ್ಳಿಕ್ಕಾಗೋದಿಲ್ಲ, ಮುಜುಗುರ ಉಂಟಾಗ್ತದೆ ಈ ಬುಕ್ ತೆಗೆದು ನೋಡಿದ್ರೆ ಒಳಗಡೆ. ಸರ್, ನಾನು ಆ ಜಾತಿ ಈ ಜಾತಿ ಅಂತ ಮಾತನಾಡ್ತಲ್ಲ, ಯಾಕೆಂದರೆ ನಾವೀಗಾಗಲೇ ಸ್ವತಂತ್ರ ಬಂದು ಹತ್ತತ್ರ 77-78 ವರ್ಷ ಆಗ್ತಾ ಇದೆ, 75 ವರ್ಷ ಕಳೆದೋಗಿದೆ. ಯಾವ ಜಾತಿಯಿಂದ ಯಾರೂ ಹೊಟ್ಟೆ ತುಂಬಲಿಕ್ಕಿಲ್ಲ, ಯಾವ ಧರ್ಮದ ಬಗ್ಗೆ ಚರ್ಚೆ ಮಾಡಿದ್ರೆ ಹೊಟ್ಟೆ ತುಂಬಲಿಕ್ಕಿಲ್ಲ, ಯಾವ ಒಬ್ಬ ಕಟ್ಟಕಡೆಯ ವ್ಯಕ್ತಿ ಒಂದು ಗ್ರಾಮದಲ್ಲಿ ಒಬ್ಬ ಶೋಷಿತ ವರ್ಗಕ್ಕೆ ಜನಿಸಿರ್ತಕ್ಕಂಥವನು, ಒಬ್ಬ ಬಡ ಕುಟುಂಬದಲ್ಲಿ ಅವನು ಹುಟ್ಟಿರ್ತಾನೆ, ಅಂಥವ್ರನ್ನ ಗುರ್ತಿಸಿ ಈ ಸರ್ಕಾರದ ಕಡೆಯಿಂದ ನೀವೇನೇನು ಸೌಲಭ್ಯಗಳು, ಈ ಸೌಕರ್ಯಗಳು, ಕಾರ್ಯಕ್ರಮಗಳು, ಪಾಲಿಸಿಗಳು ಇವೆಲ್ಲ ನಾವು ರೂಪಿಸ್ಕೊಂಡಿರ್ತೀವಿ, ಆ ಕಟ್ಟ ಕಡೆಯ ವ್ಯಕ್ತಿಗೆ ದಯಮಾಡಿ ತಲುಪಿಸಿ ಸಾರ್. ಜಾತಿ ಬಗ್ಗೆ, ಧರ್ಮದ ಬಗ್ಗೆ ಚರ್ಚೆ ಮಾಡಿ ಯಾರು ಹೊಟ್ಟೆ ತುಂಬಲಿಕ್ಕಿಲ್ಲ. ನಿಮ್ಮ ಹೊಟ್ಟೆ ತುಂಬಿಸ್ಕೋಬೋದು. ಏನಣ್ಣ ಇನ್ನು ಹಬ್ಬ ಅಂದರೆ ಇನ್ನೊಂದು 3 ವರ್ಷ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತೀರಾ ಅಷ್ಟೇ ಅಲ್ವೇ? ಅದಕ್ಕಿಂತ ಇನ್ನೇನು ಮುಂದೆ, ವಾಟ್ ನೆಕ್ಸ್ಟ್? ಆದರೆ ಸಿದ್ದರಾಮಣ್ಣ ಅವರೇ, ನಾವೆಲ್ಲ ಒಂದು ಯುವ ಸಮುದಾಯ, ಮುಂದೊಂದು ದಿನ ಇತಿಹಾಸದ ಪುಟಗಳಲ್ಲಿ ನೀವೇನಾದರೂ ಈ ರಾಜ್ಯಕ್ಕೆ ಯಾವ ರೀತಿ ದೇವರಾಜ ಅರಸವರು ಯಾರು ಕೂಡ ಮರಿಲಿಕ್ಕಾಗದೇ ಇರತಕ್ಕಂಥ ವ್ಯಕ್ತಿತ್ವ, ಅವರು ಕೊಟ್ಟಂಥ ಕಾರ್ಯಕ್ರಮಗಳು, ಅವರು ರೂಪಿಸಿದಂಥ ಕಾರ್ಯಕ್ರಮಗಳು, ಅವರು ತಗೊಂಡಂಥ ಕೆಲವೊಂದಷ್ಟು ನಿರ್ಣಯಗಳು ಯಾರು ಕೂಡ ಮರಿಲಿಕ್ಕಾಗೋದಿಲ್ಲ. ಭೂ ಕಾಯ್ದೆ ಸುಧಾರಣೆ ಆ್ಯಕ್ಟ್ ತಗೊಂಡು ಬಂದರು. ಯಾರು ಜಮೀನನ್ನು ಉಳಿತಾ ಇರ್ತಾನೆ ಅವನೇ ಒಡೆಯ ಅಂತ ಮಾಡಿದರು. ಅದು ನಿಜವಾದ ಸಬಲೀಕರಣ. ತೋರಿಸಿ ಸಿದ್ದರಾಮಣ್ಣ ಅವರೇ, ಈ ರೀತಿ ಏನಾದರೂ ನೀವು ಮಾಡಿದ್ದೀರಾ ಅಂತ ತೋರಿಸಿ, ನಿಮ್ಮ ಸಾಧನೆ ತೋರಿಸಿ. 2 ವರ್ಷ ಆಯಿತು ನೀವು ಆಡಳಿತಕ್ಕೆ ಬಂದು, ನಿಮ್ಮ ಸಾಧನೆ ಒಂದೇ. 16ನೇ ಬಡ್ಜೆಟ್ನ ಮಂಡನೆಯನ್ನು ಮಾಡಿದ್ದೇನೆ. 4 ಲಕ್ಷ ಕೋಟಿಗೂ ಅಧಿಕವಾದಂಥ ಒಂದು ದೊಡ್ಡ ಗಾತ್ರದ, ದೊಡ್ಡ ಪ್ರಮಾಣದ ಬಡ್ಜೆಟನ್ನು ಕೊಟ್ಟಿದ್ದೇನೆ. ಎಷ್ಟು ಲಕ್ಷ ಕೋಟಿ ಸಾಲ ಮಾಡಿಕೊಟ್ಟಿದ್ದೀರಿ? 4 ಲಕ್ಷ ಕೋಟಿ ಹೆಂಗೆ ತಲುಪಿಸಿದ್ರಿ? ವರ್ಷಕ್ಕೆ 1 ಲಕ್ಷಕ್ಕೂ ಹೆಚ್ಚು ಅಧಿಕ ಕೋಟಿ ಸಾಲ ಮಾಡಿದ್ದೀರಿ. ಸ್ವಾತಂತ್ರ್ಯ ಬಂದ್ರಾಗಿಂದ ಇಲ್ಲಿವರೆಗೂ ನಮಗೆ ಸಾಲ ಇದ್ದಿದ್ದು 5 ಲಕ್ಷ ಕೋಟಿ. 2 ವರ್ಷದಲ್ಲಿ 2 ಲಕ್ಷ ಕೋಟಿಗೂ ಅಧಿಕ ಸಾಲ ಮಾಡಿದ್ದೀರಿ. ನೀವೇ ಬೇಕಾ 4 ಲಕ್ಷ ಕೋಟಿ ಅಧಿಕ ದೊಡ್ಡ ಪ್ರಮಾಣದ ಬಡ್ಜೆಟ್ಟು, ದೊಡ್ಡ ಗಾತ್ರದ ಬಡ್ಜೆಟ್ಟು, 16ನೇ ಬಡ್ಜೆಟ್ನ ಮಂಡನೆ ಮಾಡ್ತಾ ಇದ್ದೀನಿ. ನೀವೇ ಬೇಕಾ ಮಾಡಲಿಕ್ಕೆ? ನಿಮ್ಮ ಮಕ್ಕಳು, ನಮ್ಮ ಮಕ್ಕಳು, ನಮ್ಮ ಮಕ್ಕಳು, ಮರಿ ಮಕ್ಕಳು ಎಲ್ಲರ ತಲೆ ಮೇಲೂ ಸಾಲ ಇದೆ ಇವತ್ತು. ನಿಮ್ಮ ಮಕ್ಕಳ ತಲೆ ಮೇಲೂ ಇದೆ, ನಮ್ಮನೆ ಮಕ್ಕಳ ತಲೆ ಮೇಲೂ ಇದೆ, ಕಾಕಾ ಪಾಟೀಲ್ ಮಗನ ತಲೆ ಮೇಲೂ ಇರ್ಬೋದು, ಮಾದೇವಪ್ಪನ ಮನೆ ಮಕ್ಕಳ ತಲೆ ಮೇಲೂ ಇರ್ತದೆ. ತೀರ್ಸೋರು ಯಾರು? ಮುಂದೆ ಯಾವುದೋ ಸರ್ಕಾರ ಬರುತ್ತೆ, ಯಾರೋ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ, ಅವರೇನೆ ಬರ, ನಮಗೇನು, ನಾವು 5 ವರ್ಷ ಕಂಪ್ಲೀಟ್ ಮಾಡಿದರೆ ಸಾಕು. ಇದೇನಾ ನಿಮ್ಮ ಸಾಧನೆ? ಯಾವ ರೀತಿ ನೀವು ಈ ಇತಿಹಾಸದ ಚರಿತ್ರೆಯ ಪುಟಗಳಲ್ಲಿ ಉಳ್ಕೊಳ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ಕೊಂಡಿದ್ದೀರಿ, ಅದು ನಿಮಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಯಾಕೆಂದ್ರೆ ನಾವು ಇನ್ನೂ ರಾಜಕಾರಣದಲ್ಲಿ ಇವಾಗ ಅಂಬೆಗಾಲ ಇಡ್ತಾ ಇದ್ದೀವಿ. ನಾವು ನಿಮಗೆ ಬುದ್ಧಿವಾದ ಹೇಳೋಷ್ಟು ನಾವೇನು ಇಂಟೆಲೆಕ್ಚುಯಲ್ಗಳೇನಲ್ಲ. ಅಂದರೆ ಸಣ್ಣ ಪುಟ್ಟ ವಿಚಾರಗಳು, ನಾವು ಮುಂದೆ ಭವಿಷ್ಯದಲ್ಲಿ ಸಮಾಜ ಎಲ್ಲಿಗೆ ಹೋಗಬೇಕು ಅಥವಾ ಸಮಾಜದಲ್ಲಿ ಯಾವ್ಯಾವ ರೀತಿ ಸುಧಾರಣೆ ಕಾಣಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ
ಕೆಲವೊಂದಷ್ಟು ವೇದಿಕೆಗಳಲ್ಲಿ ಇವತ್ತು ಯುವಕರಿಗೆ ಚರ್ಚೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದಾಗ ನಾವು ಮಾತನಾಡ್ತೇವೆ. ಇದು ಇವತ್ತು ಕೂಡ ನಾನು ಮಾತನಾಡ್ತಾ ಇರ್ತಕ್ಕಂಥದ್ದು ಆ್ಯಸ್ ಅ ಕಾಮನ್ ಮ್ಯಾನ್, ಆನ್ ಬಿಹಾಫ್ ಆಫ್ ಕಾಮನ್ ಮ್ಯಾನ್. ಐ ಆಮ್ ಕ್ವಶನಿಂಗ್ ಯು ಸರ್. ನಾನಿಲ್ಲಿ JDS ಯುವ ಘಟಕದ ರಾಜ್ಯಾಧ್ಯಕ್ಷ ಅಂತಕ್ಕಂಥದ್ದನ್ನ ಬದಿಗಿಡೋಣ. ನಾವು ಮತ್ತೊಂದು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನ ಬದಿಗಿಡೋಣ. ಒಬ್ಬ ಆ್ಯಸ್ ಎ ಕಾಮನ್ ಮ್ಯಾನ್ ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಉದ್ದೇಶ ಏನು? ಇದರ ಹಿಂದಿನ ಇಡನ್ ಅಜೆಂಡಗಳೇನು? ಎಷ್ಟು ಆರ್ಗನೈಸ್ಡ್ ಆಗಿ ಸಂಚು ರೂಪಿಸಿದ್ದೀರಿ ಸರ್. ಮತ್ತೆ ಈಗೇನೋ ಮುಂದಿನ ತಿಂಗಳು 2ನೇ ತಾರೀಕು ಸಚಿವ ಸಂಪುಟ ಅಂತ ಕರ್ಕೊಂಡಿದ್ದೀರಿ. ಬಟ್ ಬಹುಶಃ ನವೆಂಬರ್ ತಿಂಗಳವರೆಗೂ 2.5 ವರ್ಷ ನಿಮ್ಮ ಗೊತ್ತಿಲ್ಲ ನನಗೆ, ನಿಮ್ಮ ಪಾರ್ಟಿ ಫ್ರೇಮ್ವರ್ಕಲ್ಲಿ ಯಾವ ರೀತಿ ಒಳ ಒಪ್ಪಂದ ಆಗಿದೆ ನಿಮ್ಮ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಅಂತ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಬಹುಶಃ ಅಲ್ಲಿವರೆಗೂ ಡ್ರ್ಯಾಗ್ ಮಾಡ್ತಕ್ಕಂಥದ್ದು, ಅದು ಮುಂದುವರೆದ ಭಾಗವಾಗಿ ಇನ್ನೂ ಕೂಡ ಡ್ರ್ಯಾಗ್ ಮಾಡ್ತಕ್ಕಂಥ ಸಾಧ್ಯತೆಗಳು ನಾವು ಕಾಣ್ಬೋದು. ಇದೇನೋ ಅಂತ್ಯಗೊಳ್ತದೆ ಅಂತಕ್ಕಂಥದ್ದು ನಾವು ಯಾರೂ ಕೂಡ ಭಾವಿಸ್ಲಿಕ್ಕಿಲ್ಲ. ಬಟ್ ಆದರೆ ಒಂದು, ಕರ್ನಾಟಕ ರಾಜ್ಯದಲ್ಲಿ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರ್ಬೋದು, ಅಥವಾ ಯಾವುದೇ ಇವತ್ತು ಹಿಂದೆ ದೇವೇಗೌಡರು ಸಾಹೇಬರು SM ಕೃಷ್ಣರವರು ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ಪರಿವರ್ತನೆ ಆಯಿತು, IT ಪರಿವರ್ತನೆ ಆಯಿತು. ಈಗ ಕಾಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಬಂದು ನಿಂತಿದ್ದೀವಿ ನಾವು. ಇಲ್ಲಿವರೆಗೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮುಂದುವರೆದಾಗ ಒಂದು ಸೈಂಟಿಫಿಕ್ ಅಪ್ರೋಚಲ್ಲಿ, ಸೈಂಟಿಫಿಕ್ ಮೆಥಡಲ್ಲಿ ನೀವೊಂದು ಸರ್ವೇನ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ, ಯಾವುದೋ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಕೂತ್ಕೊಂಡು ಅಮಾಯಕರುಗಳ ಕೈಲಿ ಕೂರಿಸ್ಕೊಂಡು ಪೆನ್ನು ಪೇಪರ್ ಕೊಟ್ಬಿಟ್ಟು ಅವ್ರ ಕೈಲಿ ಸುಮ್ಮನೆ ಟಿಕ್ ಆಫ್ ಮಾಡೋದು, ಇಂಟು ಮಾಡೋದ, ಈ ಥರ ಸರ್ವೆ ಮಾಡ್ತೀರೇನ್ರಿ? ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ದಯಮಾಡಿ ಪೆನ್ನು ಪೇಪರ್ ಕೇಳಿದ್ರಿ, ಕೊಟ್ಟಿದ್ದಾರೆ ಈ ರಾಜ್ಯದ ಜನ. ಯಾವುದಕ್ಕೆ ಉಪಯೋಗ ಮಾಡ್ತಿದ್ದೀರಿ ಪೆನ್ನು ಪೇಪರ್ನ? ತಗೊಳ್ಳಿ ಪೆನ್ನು ಪೇಪರು, ಇಟ್ಕೊಳ್ಳಿ ಹಳೆ ಕೈಯಲ್ಲಿ, ನೋಡಿ ಏನೇನಾಗಿದೆ, ಯಾವ ರೀತಿ ಏನಾಗಿದೆ ಅನ್ನೋದ್ರ ಬಗ್ಗೆ ದಯಮಾಡಿ ತಿಳ್ಕೊಳ್ಳಿ, ಚಿತ್ರಣ ತಿಳ್ಕೊಳ್ಳಿ. ನಿಮ್ಮ ಆತ್ಮಸಾಕ್ಷಿಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಈ ವರದಿ ಇವತ್ತು ಏನು ತಯಾರು ಮಾಡ್ಕೊಂಡಿದ್ದೀರಿ, ಈ ರಿಪೋರ್ಟಿಂಗ್ ಏನು ಮಾಡಬೇಕು ಅಂತಕ್ಕಂಥದ್ದು ನೀವು ಹೊರಟಿದ್ದೀರಿ. ಇದು ನೀವು ಅಂದ್ಕೊಂಡಂಥ ಮಟ್ಟಕ್ಕೆ ಆ ಪ್ಯಾರಾಮೀಟರ್ಸ್ನ ರೀಚ್ ಔಟ್ ಮಾಡಿ ನೀವು ಮಾಡಲಿಕ್ಕೆ ಆಗಿದೆಯಾ? ಮಿಸ್ಟರ್ DK ಶಿವಕುಮಾರ್ ಅವರೇ, ಕೊಟ್ಟಿದ್ದಾರಲ್ಲ ಪೆನ್ನು ಪೇಪರ್ ನಿಮ್ಮ ಕೈಯಲ್ಲಿ, ರಾಜ್ಯದ ಜನ ಒಳ್ಳೇದಕ್ಕೆ ಬಳಕೆ ಮಾಡಿ. ಬನ್ನಿ ಸಮಾಜ ಕಟ್ಟೋಣ. ಮಾತೆತ್ತಿದ್ರೆ ಒಂದು ಆಡಳಿತ ಪಕ್ಷ ತನ್ನ ತಪ್ಪುಗಳನ್ನು ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಇತ್ತೀಚೆಗೆ ಅಲ್ಲೆಲ್ಲೋ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಅದೇ ಖಾಲಿ ಗ್ಯಾಸ್ ಸಿಲಿಂಡರ್ ಇಟ್ಕೊಳ್ಳೋಕೆ ನೀವೇ ಬೇಕಣ್ಣ ಶಿವಕುಮಾರಣ್ಣ, ಹೆಗಲ ಮೇಲೆ ಖಾಲಿ ಗ್ಯಾಸ್ ಸಿಲಿಂಡ್ರು ಭಾರ ಎಲ್ಲ ಜನಗಳ ಮೇಲೆ ಹೊರಿಸಿದ್ದೀರಿ. ಖಾಲಿ ಗ್ಯಾಸ್ ಸಿಲಿಂಡರ್ ನೀವು ಇಟ್ಕೊಂಡು ಪೋಸ್ ಕೊಡ್ತೀರಿ, ನೀವೇ ಬೇಕಾ? ಪರ್ಫಾರ್ಮೆನ್ಸ್ ಕಿಂಗ್ಗಳು ಕಣ್ರಿ ನೀವೆಲ್ಲ. ಬಾ 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 ಬಣ್ಣ ಹಚ್ಚಿಲ್ಲ ಅಷ್ಟೇ, ಬಣ್ಣ ಹಚ್ಚದೇನೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀರಾ, ಅಷ್ಟೇ ವ್ಯತ್ಯಾಸ. ಏನು ಸರ್ ಇದೆಲ್ಲ? ನಿಜಕ್ಕೂ ಕೂಡ ಇವೆಲ್ಲ ಇವತ್ತು ಈ ರಾಜ್ಯದ ಜನತೆಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ? ಇಲ್ಲಿಯವರೆಗೂ ಕಳೆದ 2 ವರ್ಷದಲ್ಲಿ ಯಾರಾದರೂ ಹೊಸ ಇಂಡಸ್ಟ್ರಿಯಲಿಸ್ಟ್ನ ಏನಾದರೂ ಅಪ್ರೋಚ್ ಮಾಡಿದ್ದೀರಾ, ಕರೆದಿದ್ದೀರಾ? ಬನ್ನಿ, ನಾವು ನಿಮಗೆ ಜಾಗ ಕೊಡ್ತೇವೆ, ನಿಮಗೆ ಸವಲತ್ತುಗಳು ಕೊಡ್ತೇವೆ, ಸರ್ಕಾರದ ಕಡೆಯಿಂದ ನಿಮಗೆ ಹಲವಾರು ಪಾಲಿಸಿಗಳು ರೂಪಿಸ್ತೇವೆ, ಬನ್ನಿ ದಯವಿಟ್ಟು ಅಭಿವೃದ್ಧಿ ಮಾಡೋಣ ಅಂತ ಯಾರಿಗಾದರೂ ಕರೆದಿದ್ದೀರಾ ಸರ್? ಯಾವ ಇಂಡಸ್ಟ್ರೀಸ್ ತೊಗೊಂಬಂದಿದ್ದೀರಿ? ಯಾವ ಇಂಡಸ್ಟ್ರಿಯಲಿಸ್ಟ್ ಮೀಟ್ಗಳಲ್ಲಿ ನೀವು ಮಾಡಿರ್ತಕ್ಕಂಥ ಸುಮ್ಮನೆ ಕಾಟಾಚಾರದ ಮೀಟ್ಗಳ ಮುಂದುವರೆದ ಭಾಗ ಏನು? ವಾಟ್ ಈಸ್ ದ ಪ್ರೋಗ್ರೆಸಿವ್ ಸ್ಟೆಪ್ ಯು ಹ್ಯಾವ್ ಟೇಕನ್? ಏನು ಹೆಜ್ಜೆಯನ್ನು ಇಟ್ಟಿದ್ದೀರಿ? ಯಾವ ದಟ್ಟವಾದಂಥ ಹೆಜ್ಜೆಯನ್ನು ಇಟ್ಟಿದ್ದೀರಿ ಈ ರಾಜ್ಯದ ಅಭಿವೃದ್ಧಿ ಕಾಣಲಿಕ್ಕೆ? ಮಾತೆತ್ತಿದ್ರೆ 5 ಗ್ಯಾರಂಟಿ, ಆ ಗ್ಯಾರಂಟಿಗಳಾದರೂ ಸಮರ್ಪಕವಾಗಿ ನೀವು ಕೊಡಲಿಕ್ಕಾಗಿದೆಯಾ? ಯಾಕೆ ನಿಮಗೆ ತಿಳಿದಿರಲಿಲ್ವ 55,000 ಕೋಟಿ ಬೇಕು ವರ್ಷಕ್ಕೆ ಆ ಗ್ಯಾರಂಟಿಗಳನ್ನ ದುಡ್ಡನ್ನ ಹೊಂದಿಸ್ಲಿಕ್ಕೆ ಅಂತ? 16ನೇ ಬಡ್ಜೆಟ್ನ ಮಣ್ಣೆ ಮಾಡಿರ್ತಕ್ಕಂಥವ್ರು ಸರ್. ನಮಗೇನೆ ನಾವು ಅಲ್ಪ ಸ್ವಲ್ಪ ಏನೋ ಓದ್ಕೊಂಡಿರೋರು
ಓದೋರು ತಿಳ್ಕೊತಾ ಇರ್ತೀವಿ ಇದು ಏನಪ್ಪ ಇದು ಅಂತ. 55,000 ಕೊಟ್ಟು ನಿಮ್ಗೆ ಅವಾಗಲೇ ಇರಬೇಕಾಗಿತ್ತು ಪರಿಜ್ಞಾನ. ತಪ್ಪಂತ ನಾನು ಹೇಳ್ತಾ ಇಲ್ಲಪ್ಪ. ಕೊಡಿ, ನಮ್ಮ ಮಹಿಳೆಯರಿಗೆ ಶಕ್ತಿ ತುಂಬಿ 2,000 ರೂಪಾಯಿ ಪ್ರತಿ ತಿಂಗಳು ಖಾತೆಗಳಿಗೆ ಜಮಾ ಮಾಡಿ ಸಬಲರಾಗಿ ಮಾಡಿ, ಮಹಿಳೆಯರನ್ನ ಯುವಕರನ್ನ ಸಬಲರಾಗಿ ಮಾಡಿ ಸ್ವಾಗತಿಸ್ತೇವೆ. ಆದರೆ ನೀವು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ನಾವು ಒಂದು ರಾಜಕೀಯ ಪಕ್ಷವಾಗಿ ಅದೆಲ್ಲ ಹೊರತುಪಡಿಸಿ ಒಬ್ಬ ಕಾಮನ್ ಮ್ಯಾನ್ ಆಗಿ ಇವತ್ತು ಬಂದಿಲ್ಲಿ ಕೂತಿದ್ದೀನಿ ಅಂತ ಹೇಳಿದೆ. ಅದಕ್ಕೋಸ್ಕರ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಸನ್ಮಾನ್ಯ ಕೇಂದ್ರದ ಸಚಿವರು ಕುಮಾರಣ್ಣ ಅವರು ಅತಿ ಶೀಘ್ರದಲ್ಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಮಾತನಾಡ್ತೇನೆ ಅಂತಕ್ಕಂಥದ್ದನ್ನ ಈಗಾಗಲೇ ಹೇಳಿದ್ದಾರೆ. ಈ ವಿಷಯವನ್ನು ಇವತ್ತು ರಾಜ್ಯದ ಜನತೆಯ ಮುಂದೆ ತೆಗೆದಿಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಮತ್ತೆ ಹೇಳ್ತಾ ಇದ್ದೇನೆ, ಈ ರಾಜ್ಯದ ಒಬ್ಬ ಪ್ರಜೆಯಾಗಿ ಆ್ಯಸ್ ಎ ಕಾಮನ್ ಮ್ಯಾನ್ ಕೆಲವೊಂದಷ್ಟು ಪ್ರಶ್ನಾವಳಿಗಳನ್ನ ಕೇಳಬೇಕಾಗಿತ್ತು. ಯಾವ್ಯಾವ ರೀತಿ ನೀವು ಈ ಸರ್ವೆಯನ್ನು ಮುಂದಿಟ್ಕೊಂಡು ನಿಮ್ಮ ರಾಜಕೀಯದ ಅಸ್ತಿತ್ವಕ್ಕೋಸ್ಕರ ಇದನ್ನು ಬಳಸ್ಕೊಳ್ತಾ ಇದ್ದೀರಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ. ಎಲ್ಲ ಪತ್ರಿಕಾದ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಧನ್ಯವಾದ ತಿಳಿಸ್ತೇನೆ. ಥ್ಯಾಂಕ್ ಯು. ಬೇರೆ ಏನಾರು ಇದ್ದರೆ ಕೇಳ್ಬೋದು. ಸರ್ಕಾರ ಇದು ಒಂದು ಸರ್ವಪಕ್ಷದ ಒಂದು ಸಭೆಯನ್ನು ಕರೀತಕ್ಕಂಥದ್ದು ಸೂಕ್ತ. ಪ್ಲಸ್ ಇದೇನು ಇವತ್ತು ಕೆಲವೊಂದಷ್ಟು ವರದಿಗಳು ತಯಾರು ಮಾಡಿಕೊಂಡಿದ್ದಾರೆ, ಈ ಸರ್ವೆಗಳು ಅಂತಕ್ಕಂಥದ್ದನ್ನ ಏನು ಕರೀತಾ ಇದ್ದಾರೆ, ಇದು ಯಾವ ಆಧಾರದ ಮೇಲೆ ಮಾಡಿದ್ದಾರೆ, ಇವೆಲ್ಲವೂ ಕೂಡ ಪುನರ್ ಪರಿಶೀಲನೆ ಆಗಬೇಕು, ಅಧ್ಯಯನ ಆಗಬೇಕು. ಇದು ಆಗಬೇಕು ಅಂದರೆ ಕೇವಲ ಅವರ ಸ್ವಪಕ್ಷದ ಸಚಿವರನ್ನ ಕೂರಿಸ್ಕೊಂಡು ಮಾತನಾಡ್ತಕ್ಕಂಥದ್ದಲ್ಲ. ಏಕೆಂದರೆ ಇವತ್ತು ಈ ಸಮಾಜವನ್ನು ಕಟ್ಟಬೇಕು ಅಂತಕ್ಕಂಥದ್ದಾದರೆ ಈ ಸಮಾಜವನ್ನು ಕಟ್ಟುಬಿಡಿಸಿರ್ತಕ್ಕಂಥವ್ರು ಬಹುತೇಕರಿದ್ದಾರೆ, ಸಮಾಜದ ಬಗ್ಗೆ ಚಿಂತೆ ಮಾಡ್ತಕ್ಕಂಥವ್ರು ಬಹುತೇಕರಿದ್ದಾರೆ, ಬುದ್ಧಿಜೀವಿಗಳಿದ್ದಾರೆ. ಕರೀರಿ ಅವ್ರನ್ನೆಲ್ಲ. ಪುಟ್ ದಿಸ್ ಅಕ್ರಾಸ್ ಇನ್ ದ ಪಬ್ಲಿಕ್ ಡೊಮೇನ್. ಸಾರ್ವಜನಿಕ ವಲಯದಲ್ಲಿ ಇಡಿ, ಇದನ್ನು ಹೊರಗಡೆ ಇಡಿ, ಅಂಕಿಅಂಶಗಳನ್ನ ಬಿಡಿ, ಆ ದತ್ತಾಂಶಗಳನ್ನ ಬಿಡಿ. ಸುಮ್ಮನೆ ನೀವು ಟೆಸ್ಟ್ ರನ್ ಮಾಡ್ಲಿಕ್ಕೆ ಮೊನ್ನೆನೂ ಹೇಳೋದೆ ನಾನು, ಇದು ನಡಿಬೇಕಾರೆ ಸುಮ್ಮನೆ ಟೆಸ್ಟ್ ರನ್ನು ಮಾಧ್ಯಮದಲ್ಲಿ ಬಿಟ್ಟಿದ್ರು. ಯಾವ್ಯಾವ ರೀತಿ ಹೆಂಗೆ ಬೆಂಕಿ ಹಚ್ಕೊಳ್ತದೆ ನೋಡೋದಕ್ಕೆ ಬಿಟ್ಟರು. ಕೊನೆಗೆ ನೋಡಿದ್ರು ಇಲ್ಲಪ್ಪ ಇದು ಯಾಕೋ ನಾವು ಅಂದ್ಕೊಂಡ ಮಟ್ಟಕ್ಕೆ ಇದು ನಮಗೆ ಯಶಸ್ಸು ಕಾಣಲಿಕ್ಕಿಲ್ಲ ಅಂತಕ್ಕಂಥ ಅರಿವಾದ್ಮೇಲೆ ಮತ್ತೆ ಸ್ವಲ್ಪ ಬ್ಯಾಕ್ ಫುಟ್ ತಗೊಂಡ್ರು. ಆ ಜಾತಿ ಗಣತಿ ಅಂತ ಏನು ಹೇಳ್ತಾ ಇದ್ರು, ಸೋಷಿಯೋ ಎಕನಾಮಿಕ್ ಸರ್ವೆ ಅಂತ ಬಂದ್ರಿ. ಈಗ ಪಾಯಿಂಟು ಬದಲಾಯಿತು, ವರ್ಷ ಬದಲಾಯಿತು. ಎಸ್ ಸರ್. ಎಲ್ಲವನ್ನೂ ಕೂಡ ವಿರೋಧಿಸುವ ಮೂಲಕ ಒಂದು ಸಮುದಾಯದ ಪರವಾಗಿರ್ತಕ್ಕಂಥ ಅಜೆಂಡಾ ಸೆಟ್ ಮಾಡಬಹುದು ಪ್ರಯತ್ನ ಜೆಡಿಎಸ್ ನಾಯಕರು ನಿಖಿಲ್ ಕುಮಾರಸ್ವಾಮಿ ಮಾಡ್ತಿದ್ದಾರೆ ಅನ್ನುವಂಥ ಭಾವನೆ ಬರಲಿದೆ. ಯಾವ ಕಾರಣಕ್ಕೂ ಕೂಡ ಜಾತಿ ಸಮುದಾಯ ಧರ್ಮದ ವಿಚಾರದಲ್ಲಿ, ಏಕೆಂದರೆ ಎಲ್ಲದಕ್ಕಿಂತ ಮಿಗಿಲಾದಂಥದ್ದು ಮನುಷ್ಯನ ಧರ್ಮ, ಮನುಷ್ಯತ್ವದ ಧರ್ಮ. ನಾವು ಅದರಲ್ಲಿ ನಂಬಿಕೆ ಇಟ್ಕೊಂಡಿದ್ದೇವೆ. ನಮ್ಮ ತತ್ವ ಸಿದ್ಧಾಂತ ಅದು. ಸನ್ಮಾನ್ಯ ಕುಮಾರಣ್ಣವ್ರು ಇಲ್ಲಿವರೆಗೂ ರಾಜಕಾರಣ ಮಾಡ್ಕೊಂಬಂದಿರತಕ್ಕಂಥದ್ದು ಬಹುಶಃ ತಮಗೂ ಕೂಡ ಗೊತ್ತಿದೆಯಣ್ಣ. ಯಾವತ್ತೂ ಒಂದು ಧರ್ಮ ಜಾತಿ ಆಧಾರದ ಮೇಲೆ ನಾವು ರಾಜಕಾರಣ ಮಾಡ್ಕೊಂಬಂದಿಲ್ಲ. ನಾವು ಎಂದೂ ಕೂಡ ಇದನ್ನು ವಿರೋಧಿಸ್ತೀವಿ ಅಂತ ಹೇಳಿಲ್ಲ. ದಯಮಾಡಿ ನಾವು ವಿರೋಧಿಸ್ತಾ ಇಲ್ಲ, ಇದನ್ನು ನಾವು ಸ್ವಾಗತಿಸ್ತೀವಿ. ಆದರೆ ನೀವು ಮಾಡಿರ್ತಕ್ಕಂಥ ಯಾವ ರೀತಿ ನೀವು ಮಾಡಿದ್ದೀರಲ್ಲ ಇದನ್ನು, ಆ ವ್ಯವಸ್ಥೆಯನ್ನು ವಿರೋಧಿಸ್ತಾ ಇದ್ದೇವೆ, ನಿಮ್ಮ ಅಪ್ರೋಚನ್ನು ವಿರೋಧಿಸ್ತಾ ಇದ್ದೇವೆ. ಆದರೆ ಇದು ಆಗಬಾರ್ದು ಅಂತ ನಾನು ಎಂದೂ ಕೂಡ ಹೇಳಿಲ್ಲ. ನಾನೇ ವೈಯಕ್ತಿಕವಾಗಿ 4 ದಿನದಿಂದ ಇಲ್ಲಿ ಪ್ರೆಸ್ ಅಡ್ರೆಸ್ ಮಾಡಿದಾಗ ಹೇಳಿದ್ದೇನೆ, ಇದನ್ನು ಸ್ವಾಗತ ಮಾಡ್ತೇವೆ, ತುಂಬ ಹೃದಯದಿಂದ ಸ್ವಾಗತ ಮಾಡ್ತೇವೆ. ಅಪ್ ಟಿಲ್ ಎಲ್ಲಿವರೆಗೂ ಅಂದರೆ ಸೋಷಿಯೋ ಎಕನಾಮಿಕ್ ಜಸ್ಟಿಸ್ ಶುಡ್ ಸರ್ವ್ ಟು ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಹೂ ಡಿಸರ್ವ್ಸ್ ಇಟ್. ಇಲ್ಲಿ ಈ ದತ್ತಾಂಶಗಳು ವರದಿ ಏನು ಬಂದಿದೆ ಅಂತಕ್ಕಂಥದ್ದು ಅಧಿಕೃತವಾಗಿ ಇಲ್ಲಿವರೆಗೂ ಕೂಡ ಸರ್ಕಾರ ಅದನ್ನು ಹೊರಗಡೆ ಇಟ್ಟಿಲ್ಲಣ್ಣ.
ಇದು ತಮಗೂ ಗೊತ್ತಿದೆ. ಇಲ್ಲಿವರೆಗೂ ಏನು ಚರ್ಚೆ ಇರೋದು, ಅಂಕಿಅಂಶಗಳು ಮಾಧ್ಯಮದಲ್ಲಿ ಅದೇನು ಜಾತಿಗಣತಿ ವಿಚಾರವಾಗಿ ಚರ್ಚೆ ಆಗಿದೆ. ಸೋಷಿಯೋ ಎಕನಾಮಿಕ್ ಜಸ್ಟಿಸ್ ಸರ್ವ್ ಆಗ್ತಕ್ಕಂಥದ್ದಕ್ಕೆ ಇಲ್ಲಿವರೆಗೂ ಯಾವ ದತ್ತಾಂಶಗಳು ಕೂಡ ಮಾಹಿತಿಗಳು ಅಧಿಕೃತ ಇಲ್ಲ ಸರ್ಕಾರದ ಕಡೆಯಿಂದ. ಇದನ್ನ ನಾನು ಅದಕ್ಕೆ ಹೇಳ್ತಾ ಇರೋದು, ಸರ್ವಪಕ್ಷದ ಸಭೆಯನ್ನು ಕರೀರಿ, ಜೊತೆಯಲ್ಲಿ ಒಂದಷ್ಟು ಬುದ್ಧಿಜೀವಿಗಳು, ಸ್ವಾಮೀಜಿಗಳು, ಎಲ್ಲ ಜಾತಿ ವರ್ಗದಲ್ಲಿ ಒಂದಷ್ಟು ಸಂಘಗಳನ್ನೂ ಕರೀರಿ, ಕೂತ್ಕೊಂಡು ಚರ್ಚೆ ಮಾಡೋಣ. ಬಿಕಾಸ್ ದಿಸ್ ಇಸ್ ಟ್ಯಾಕ್ಸ್ ಪೇಯರ್ಸ್ ಮನಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಸರ್ಕಾರದ ದುಡ್ಡು ಅಂದರೆ ರಾಜ್ಯದ ಜನತೆಯ ತೆರಿಗೆ ದುಡ್ಡು, ಅದು ಗೌರವ ಕೊಡಿ. ಒಟ್ಟಾರೆ ಸಮೀಕ್ಷೆ ಸರಿ ಇಲ್ಲ, ರೀಸರ್ವೆ ಆಗಲಿ ಅಂತ. ಒಂದು ನಿಮಿಷ ಅಣ್ಣ. 2017ಕ್ಕೆ ರಿಪೋರ್ಟ್ ರೆಡಿ ಆಗಿದೆ. ಕಾರಣ ತದಬಳಿಕ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು, ಹಾಗೂ ಕೂಡ ರಿಪೋರ್ಟ್ ತಗೊಂಡು ಅದಾದ ಬಳಿಕ ಯಡಿಯೂರಪ್ಪ ಮುಖ್ಯಮಂತ್ರಿ ಆದರು, ಅವರು ಕಟ್ ಮಾಡಿದ್ರು. ಅದಾದ ಬಳಿಕ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು, ಅವರು ಕಟ್ ಮಾಡಿಲ್ಲ. ಅಂದ್ರೆ ನಿಮಗೆ ಇದು ರಿಪೋರ್ಟ್ ಅವೈಜ್ಞಾನಿಕ ಅಂತ ಹೇಳುತ್ತೆ. ಸಮ್ಮಿಶ್ರ ಸರ್ಕಾರದವರು ರಿಜೆಕ್ಟ್ ಮಾಡಬಹುದಾಗಿತ್ತು. ಕುಮಾರಸ್ವಾಮಿ ರಿಜೆಕ್ಟ್ ಮಾಡಿದ್ದಾರೆ, ಕುಮಾರಣ್ಣ ಅವರು ರಿಜೆಕ್ಟ್ ಮಾಡಿದ್ದಾರೆ, ಒಪ್ಪಿಲ್ಲ ಇದನ್ನ, ಒಪ್ಪಿಲ್ಲ ಇದನ್ನ. ಎಸ್, ಅಂದರೆ ತಗೊಳ್ಳು ಇಲ್ಲ, ರಿಜೆಕ್ಟ್ ಮಾಡಿಲ್ಲ ಅಂದರೆ ಅವ್ರಿಗೆ ಮನಸ್ಸಿಗೆ ಸಮಾಧಾನ ತಂದುಕೊಟ್ಟಿಲ್ಲ ಅಂತ ಅರ್ಥ. ಅವ್ರು ತಗೊಂಡು ರಿಜೆಕ್ಟ್ ಮಾಡಿ ನಾನು ಹೇಗೇನು ಹೊಸದಾಗೆ ಮಾಡ್ತೀನಿ ಅಂತ ಹೇಳ್ಬೋದಾಗ್ತದೆ. ನೀವು ಮಾಡೋದು ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ಹೊಸದಾಗಿ ಮಾಡ್ತೀವಿ ಅಂತ ಹೇಳ್ಬೋದಾಗ್ತಲ್ಲ. ಆ ಗಟ್ಟಿತನ ಯಾಕೆ ಕುಮಾರಸ್ವಾಮಿ ಎಷ್ಟು ತಿಂಗಳು ಉಳ್ಕೊಡ್ತಾನ? ಆಡಳಿತ ಇದ್ದಿದ್ದೆ 14 ತಿಂಗಳಣ್ಣ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಂದೂ ಕೂಡ 5 ವರ್ಷಗಳ ಕಾಲ ಸಂಪೂರ್ಣ ಆಡಳಿತ ಮಾಡಲೇ ಇಲ್ಲ ಕುಮಾರಣ್ಣ ಅವರು. ಈಗಲೂ ನಾವು ಗಟ್ಟಿ ತಂದಿಂದ ಹೇಳ್ತೇವೆ, ಈ ಸರ್ವೆಯನ್ನು ನಾವು ಯಾವಾಗ ತುಂಬ ಹೃದಯದಿಂದ ಸ್ವಾಗತ ಮಾಡ್ತೇವೆ ಅಂದರೆ, ನಿಮ್ಮ ಸರ್ವೆಯಲ್ಲಿ ಪಾರದರ್ಶಕತೆ ಇರಲಿ, ಜೊತೆಯಲ್ಲಿ ಒಂದು ಅಧ್ಯಯನ ಮಾಡೋಣ ಎಲ್ಲರೂ ಕೂತು. ಏಕೆಂದರೆ ಇಲ್ಲಿ ಆ ಜಾತಿ ಮೇಲ್ವರ್ಗ ಕೆಳಮರ್ಗ ಅಂತಕ್ಕಂಥದ್ದು ಇಲ್ಲಿವರೆಗೂ ಏನು ಕ್ರಿಯೇಟ್ ಆಗಿ ಹೋಗಿದೆಯಲ್ಲ, ದಯವಿಟ್ಟು ಅದು ಹೋಗಬೇಕು. ವಿ ಆರ್ ಡಿಫ್ರೆನ್ಸಿಯೇಟೆಡ್ ಬೈ ಕಾಸ್ಟ್, ಕಮ್ಯುನಿಟಿ ಆ್ಯಂಡ್ ರಿಲಿಜನ್, ಬಟ್ ವಿ ಹ್ಯಾವ್ ಟು ಗೆಟ್ ಯುನೈಟೆಡ್ ಆಸ್ ಕನ್ನಡಿಗಾಸ್. ಇದು ನನ್ನ ರಿಕ್ವೆಸ್ಟ್, ಸಿನ್ಸಿಯರ್ ರಿಕ್ವೆಸ್ಟ್. ಸರ್, ರಾಜಕೀಯ ಪ್ರಶ್ನೆ. ಮೊನ್ನೆ ಉಪಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಟೀಕೆ ಮಾಡ್ತಾ ಇದ್ದಾರೆ, ಇನ್ನ ನಿಮ್ಮ ಕುಟುಂಬದ ಆಸ್ತಿ ವಿವರಗಳನ್ನ ಬಿಚ್ಚಿಡ್ತೀನಿ, ನನ್ನ ಮೇಲೆ ಟೀಕೆ ಮಾಡಿದ್ರೆ ಟನ್ಗಟ್ಟಲೆ ಕಳಿಸ್ತೀನಿ ಅಂತ, ಲಾರಿ ಕಳಿಸಿದ್ರೆ ಕಳಿಸ್ತಿಲ್ಲ, ನಿಮ್ಮ ಆಸ್ತಿ ವಿವರಗಳನ್ನ ಬಿಚ್ಚಿಡ್ಬೇಕಾ, ನಾನು ನಿಮ್ಗೆಲ್ಲೋ ಮಗ ಅಲ್ಲ ಅಂತ ಹೇಳಿದ್ದಾರೆ. ನೀವು ಕೂಡ ಅದೇ ಮಾಡ್ತಾರೆ. ಇದು ಏನಾಗಿದೆ ಅಣ್ಣ, ಈಗ ಮೊನ್ನೆ ಆ ಒಂದು ಸಾರ್ವಜನಿಕ ಸಭೆ ಆಯೋಜನೆ ಸಮಾವೇಶವು ಅದೆಂಥದ್ದು ಏನೋ ಮಾಡ್ಕೊಂಡಿದ್ರು, ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ಕೊಂಡಿದ್ರು. ನೋಡಿ, ಅಲ್ಲಿ ಏನಾಗಿದೆ, ಅವರು 2 ವರ್ಷದಿಂದ ಈ ಸರ್ಕಾರದ ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಧನೆಗಳ ಬಗ್ಗೆ ಮಾತನಾಡ್ತಕ್ಕಂಥದ್ದಕ್ಕೆ ಸಾಧನೆ ಶೂನ್ಯ. ಅಂತಿಮವಾಗಿ ಅವರು ಅದರಲ್ಲೂ ಗೌರವಾನ್ವಿತ ನಮ್ಮ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಕುಮಾರಣ್ಣವ್ರ ಬಗ್ಗೆ ಮಾತಾಡಿದ್ರೆ ಒಳ್ಳೆ ಪ್ರಚಾರ ಸಿಗುತ್ತೆ ಮಾಧ್ಯಮದಲ್ಲಿ. ಮತ್ತು ಕುಮಾರಣ್ಣ ಬಂದು ಅದಕ್ಕೆ ಪ್ರತಿಕ್ರಿಯೆ ಕೊಡೋವರೆಗೂ ಜೀವಂತವಾಗಿರುತ್ತೆ ಟಾಪಿಕ್ಕು ಅನ್ನೋದಕ್ಕೆ ಪಾಪ ಅವ್ರು ಮಾತಾಡಿದ್ದಾರೆ. ಇರಲಿ, ಅದು ಮುಂದೊಂದು ದಿನ ಮಾತಾಡ್ತೀವಿ, ಮಾತಾಡೋ ಕಾಲ ಬರುತ್ತೆ, ಮಾತಾಡ್ತೀವಿ. ಆಮೇಲೆ ಏನಿಲ್ಲ ಸರ್, ಯಾರಿಗೆ ಹೆದರ್ಬೇಕು ಸರ್? ಯಾಕೆ ಹೆದರ್ಬೇಕು? ಅಲ್ಟಿಮ್ವಾಗಿ ಈಗ ದೇವರಾಜಣ್ಣ ಅವ್ರು ಹೇಳ್ದಂಗೆ, ನೀವಿರ್ತಕ್ಕಂಥ ಸಾರ್ವಜನಿಕ ಬದುಕಲ್ಲಿ ಮುಂದೊಂದು ದಿನ ಈ ಪ್ರಪಂಚ ಬಿಟ್ಟು ಹೋಗ್ಬೇಕಾದ್ರೆ 6 ಅಡಿ ಬೈ 3 ಅಡಿನ ಎಷ್ಟು ಜಾಗ ಅಣ್ಣ? 13 ಅಷ್ಟೇ. ಅವತ್ತು ನೀವು ಆ ಡೆತ್ ಬೆಡ್ ಮೇಲೆ ಕೂತಿರ್ತೀರಲ್ಲ, ಅವತ್ತು ನಿಮ್ಮ ಆತ್ಮಸಾಕ್ಷಿಗೆ ನೀವು ಪ್ರಶ್ನೆ ಮಾಡ್ಕೊಂಡು ನಿಮ್ಗೆ ಉತ್ತರ ಕೊಟ್ಕೊಂಡ್ರೆ ಸಾಕಾಗಿದೆ ಅಷ್ಟೇ. ಥ್ಯಾಂಕ್ ಯು. ಎಸ್ ಸರ್. ಗಮ್ಯ ಹೈಕಮಾಂಡ್ ಅಂತ ಹೇಳಿದ್ರು. ಹಲವು ರಾಜ್ಯಗಳಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ, ಕೆಲವು ರಾಜ್ಯಗಳ ಅಧಿಕಾರದಲ್ಲಿ, ಹಲವು ಅಲ್ಲ ಕೆಲವು ರಾಜ್ಯಗಳಲ್ಲಿ ವಿರೋಧ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಗಮ್ಯ ಹೈಕಮಾಂಡ್ ಯಾವ ಆಧಾರದ ಮೇಲೆ ಈಗ ಈ ಜಾತಿ ಗಣತಿ ವಿಚಾರವಾಗಿ ನವದೆಹಲಿಗೆ ಹೋದ ಮೇಲೆ ಕೇಂದ್ರದ ಗಾಂಧಿ ಕುಟುಂಬ ರಾಹುಲ್ ಗಾಂಧಿ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದ ಮೇಲೆ ಇದನ್ನು ಹೊರಗಡೆ ಬಿಟ್ಟರು. ಈಗ ಯಾವ ಆಧಾರದ ಮೇಲೆ ನಾನು ಕಾಂಗ್ರೆಸ್ನ ಡಮ್ಮಿ ಅಂತ ಹೇಳ್ತೀನಿ, ಡಮ್ಮಿ ಹೈಕಮಾಂಡ್ ಅಂತ ಹೇಳ್ತೀನಿ ಅಂದರೆ, ಈಗ ದೇಶದಲ್ಲಿ ಸ್ವತಂತ್ರ ಬಂದ ಮೇಲೆ ಕಾಂಗ್ರೆಸ್ ಪಕ್ಷ ಇಲ್ಲಿಯವರೆಗೂ ಎಷ್ಟು ವರ್ಷಗಳ ಕಾಲ ಆಡಳಿತ ಮಾಡಿದೆ ನಮ್ಮ ದೇಶದಲ್ಲಿ? ಸುದೀರ್ಘ ಕಾಲ ಅವರೇ ಮಾಡಿರ್ತಕ್ಕಂಥದ್ದು ಆಡಳಿತ. ಮಲ್ಲಿಕಾರ್ಜುನ್ ಖರ್ಗೆ ನಾಯಕತ್ವದ ಕಾಂಗ್ರೆಸ್ ಗಮ್ಯ ಹೈಕಮಾಂಡ್
ಖರ್ಗೆ ಡಮ್ಮಿ ಹೈಕಮಾಂಡ್ ಜನ ತೀರ್ಮಾನ ಮಾಡಿದ್ದಾರೆ ಅದು ಡಮ್ಮಿ ಅಂತ. ಡಮ್ಮಿ ಆಗಿರೋದಕ್ಕೇನೆ ಈಗ 3 ರಾಜ್ಯಗಳಲ್ಲಿ ಉಳ್ಕೊಂಡಿರೋದು ಕಾಂಗ್ರೆಸ್ ಅಧಿಕಾರದಲ್ಲಿ. ಇಲ್ಲ, ನಾ ಖರ್ಗೆ ಅವ್ರ ಬಗ್ಗೆ ಮಾತಾಡೋದಿಲ್ಲ, ಖರ್ಗೆ ಅವ್ರ ಬಗ್ಗೆ ಹೇಳಿ. ಖರ್ಗೆ ಅವರು ಅತ್ಯಂತ ಹಿರಿಯ ಮುಖಂಡರು, ಅವ್ರ ಬಗ್ಗೆ ಗೌರವ ಇದೆ. ಡಮ್ಮಿ ಹೈಕಮಾಂಡ್ ಹೈಕಮಾಂಡ್ ಇಸ್ ಡಮ್ಮಿ. ಥ್ಯಾಂಕ್ ಯು. ಅಯ್ಯೋ, ಜನ